ಚಂಚಲವಾಗಿ ಮೋಹಿಸಿಲ್ಲ ಹೋದ ಒಂದು ಹೆಣ್ಣಿನಿಂದ ಅಪಮಾನ. ಎಡಬಿಚ್ಚಿ ಆಡುವ ನಾಗರ ಹಾವನ್ನೇ ತುಳಿದು ಪುಂಡನ ಗಂಡನಾದ ಏ ವಿಶ್ವಕರ್ಮನನ್ನು ಕೆಣಕಿದೆ ಎಂದಾಗ ಆ ಸೇಡಿನ ಜ್ವಾಲೆ ನನ್ನ ಮನೆತನವನ್ನೇ ಸರ್ವನಾಶ ಮಾಡುತ್ತದೆ ಎಂದು ನೆನಪಿಸಿಕೋ. ಶೀಲವೇ ಸರ್ವಸ್ವ ಎಂದು ನಿನ್ನಂತೆ ಹಾರಾಡಿದ ನೂರಾರು ಹೆಣ್ಣುಗಳು ದಿನ ಬೆತ್ತಲೆಯಾಗಿ ಬಂದು ಬಂದು ಬಿದ್ದು ಹೋಗುತ್ತಾರೆ ಈ ನನ್ನ ಅರಮನೆಯಲ್ಲಿ. ದೊಡ್ಡರ ಮೇಲೆ ದುಡ್ಡಿನ ದಬ್ಬಾಳಿಕೆ, ದಲಿತರ ಮೇಲೆ ದೌರ್ಜನ್ಯ, ಚಂದುಳ್ಳ ಚಲಿವೆಯರ ಮೇಲೆ ಅತ್ಯಾಚಾರ, ರಾಷ್ಟ್ರೀಯ ಮುಖಂಡರು ನನ್ನ ಕೈ ಮುಷ್ಟಿಯಲ್ಲಿ ಇರುವಾಗ ನನ್ನನ್ನು ಕಂಡರೆ ಸಾಕು ಅಂಜಿ ಬದುಕುವ ಜನರಿರುವಾಗ ನನ್ನನ್ನು ಎದುರು ಹಾಕಿಕೊಳ್ಳುವ ಗಂಡು ಊರಲ್ಲಿ ಹುಟ್ಟಿಲ್ಲ, ಹಟ್ಟುವುದೂ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದೇ ಆದರೆ ಅವರ ಮುಂದವನ್ನು ತಂದಾಡಿ ಈ ನನ್ನ ಬಾಗಿಲಿಗೆ ನೇತಿ ಹಾಕದಿದ್ದರೆ ನನ್ನ ಹೆಸರು ವಿಶ್ವಕರ್ಮನೇ. ನಾಗವಲ್ಲಿ ಸೋಲನ್ನೇ ಕಾಣದ, ಯಾರಿಗೂ ಹೆದರದ ಈ ಗಂಡುಗಳಿಗೆ ಯಥೋಚಿತ ಒಂದು ಹೆಣ್ಣಿನಿಂದ ಅಪಮಾನ. ನಮಸ್ಕಾರ ರೀ ಧನ್ಯಾರ, ನಮಸ್ಕಾರ. ಕುಂಟ ಲೆಕ್ಕಾಚಾರಿ ಬಾ, ಒಬ್ರೇ ನಿಂತ್ಕೊಂಡು ಏನೋ ವಿಚಾರ ಮಾಡಕತ್ತೀರಲ್ರಿ? ವಿಚಾರ 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 ಮಾಡಬೇಕಾಗಿದೆ ಲೆಕ್ಕಾಚಾರಿ. ಮುಳ್ಳು ಚಿಕ್ಕದೇ ಇದೆ ಎಂದು ಬಿಟ್ಟರೆ ಮುಂದೊಂದು ದಿನ ದೊಡ್ಡದಾಗಿ ನಮ್ಮ ಕಾಲಿಗೆ ಚುಚ್ಚಿ ನೆತ್ರ ಬರುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮನದ ಇಚ್ಛೆಗೆ ಅಡ್ಡಿಪಡಿಸಿದ ರೈತ ನಾಯಕನೆನಿಸಿಕೊಂಡಿರುವ ಆ ಕಬ್ಬಿನ ಮರ ಪ್ರಶಾಂತನನ್ನು ಯಮಲೋಕಕ್ಕೆ ಕಳಿಸಿದಾಗಲೇ ಈ ನನ್ನ ಮನಸ್ಸಿಗೆ ಶಾಂತಿ. ಏನ್ ಹೇಳ್ತೀರ ಧನಿಯಾರ? ಈ ಊರಾಗ ನಿಮ್ಮನ್ನು ಎದುರು ಹಾಕಿಕೊಂಡು ಯಾರು ಬಾಳೆ ಮಾರಾಡಿ ನೀವು ಹೇಳ್ದಂಗೆ ಕೇಳ್ತಾರ ಈ ಊರ್ ಜನ. ಅಂತರದಾಗ ಯಾವ ಹೊಲಕಟ್ಟು ನಮಗೆ ಎದುರು ಹಾಕೋದ್ರಿ ದನಿ ನಿಮ್ಮನ್ನ? ಲೆಕ್ಕಾಚಾರಿ, ನನ್ನನ್ನು ಕಂಡರೆ ತಾಯಿಯ ಗರ್ಭದಲ್ಲಿರುವ ಮಕ್ಕಳು ಗಡಗಡನೆ ನಡುಗುತ್ತಿರುವಾಗ ಮೀಸಿ ಬಾರದ ನನ್ನ ಮಗ ಬಚ್ಚ ನನ್ನ ಗಂಡಸ್ತನಕ್ಕೆ ಸವಾಲು ಹಾಕಿದನ.
ಲೆಕ್ಕಾಚಾರಿ, ನಾನು ಹೇಳಿ ಕಳಿಸಿದ ಕೆಲಸ ಏನಾಯಿತು? ಶಂಕರಣ್ಣ ಸಾವುಕಾರ ಹತ್ತಿರ ಸಾಲ ತಗೊಂಡು ಬಕ್ಕಳ ದಿನ ಆಗೈತಪ್ಪ. ಅಸಲ ಬಡ್ಡಿ ಕಲ್ತು 50,000 ಆಗೈತಿ. ಊರ ಮುಂದಿನ ಹೊಲರ ಕೊಟ್ಟು ಬಿಡಪ್ಪ ಅಂತ ಕೇಳಿದೆ ರೀ. ಅವ್ರ ಅಣ್ಣ ಇನ್ನೊಂದು ವಾರದಾಗ ಶೇಂಗಾ ಮಾರಿ ನಿಮ್ಮ ಅಸಲ ಬಡ್ಡಿ ಕೊಟ್ಟು ಋಣ ಮುಕ್ತನ ಆಗ್ತಂತ ಹೇಳಿದಾಗ ಅವರು ತಮ್ಮ ಬಂದೇ ಬಿಟ್ಟಾರಿ. ದನಿ ಬಂದವ್ರ ಬಾಯಿಗೆ ಬಂದಾಗ ಬೈದಾರಿ. ಏನತ್ತ ಬೈನಲೆ ಲೆಕ್ಕಾಚಾರಿ? ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿ ತಿನ್ನೋಕ್ಕಿಂತ ಮೊದಲು ನೀನು ನಿಮ್ಮ ದನಿ ಕಲ್ತು ಬೇಡ್ಕೊಂಡಿರ್ತೀನ್ರಿ, ಇಲ್ಲಿಕ ಜೋಗಿರಿ ಹಾಕನಂದಾರಿ ದನಿ. ಲೆಕ್ಕಾಚಾರಿ, ನನಗೆ ಮರ್ಯಾದೆ ಕೊಡದ ಮಾತನಾಡಿದ ಆ ತುಂಬಿನ ಮಕ್ಕಳನ್ನು ಮಾತನಾಡಲು ಬಿಟ್ಟರೆ ಬಾಯಿಗೆ ಬಂದಂತೆ ಬಗಳುತ್ತವೆ. ಹೇಡಿಯಂತೆ ಓಡಿ ಬರುವುದಕ್ಕಿಂತ ಮೊದಲು ಆ ನನ್ನ ಮಗನನ್ನು ಎಳೆದಂದರೆ ನಿನಗೆ ಒಂದು ಕುರ್ಜಿ ಅಸ್ತ್ರ ಕೊಡ್ತಿದ್ದೆ, ಮೇಲಾಗಿ ಒಂದು ಕಟ್ಟು ಬಿಡಿಸ್ಬಿಡ್ತಿದ್ದೆ. ದನಿಯರ ಅವ್ರ ಅಣ್ಣ ಸಾಲ ಕೊಡಕ ಒಪ್ಪಿಕೊಂಡಿದಾರಿ. ಅವನವನು ಸಮಾಧಾನದಿಂದ ಮಾತನಾಡಿಸಿ ನಿಮ್ಮಲ್ಲಿ ಕರ್ಕೊಂಡು ಬರ್ಬೇಕನ್ನೋದಾಗೆ ಅವರು ತಮ್ಮ ಕೊಳ್ಳಿ ಹಿಡ್ಕೊಂಡು ಬಂದೇ ಬಿಟ್ಟಾರಿ. ಅವನ ಬಂದವನೇ ಹ್ಯಾಂಗ ಬೇಕು ಬೈದಾರಿ ನಿಮ್ಗ. ಏನತ್ತ ಬೈದ್ನೋ ಲೆಕ್ಕಾಚಾರಿ? ಬಡ್ಡಿ ಮಗ, ಬಿಕಾರಿ ಮಗ, ಹಡಿಸಿ ಮಗ ಹಾವ ಅಂದರಿ ದನಿ ಮುನ್ನ ಹೇಳಕತ್ತೀನ್ರಿ ಅಪ್ಪ. ಆಸ್ತಿ ಬಿಟ್ಟು ಕೊಡೋದು ಹೇಳ್ತಾನ್ರಿ ಆ ನನ್ನ ಮಗ ಪ್ರಶಾಂತ. ಪ್ರಶಾಂತ 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 ಮಾತು ಎತ್ತಿದರೆ ಸಾಕು ಆ ಬಂದ ಬಡ್ಡಿ ಮಗನ ಹೆಸರನ್ನೇ ಹೇಳುವೆಯಲ್ಲ. ಅವನೇನು ಹುಲಿನೋ ಅಥವಾ ಸಿಂಹನೋ? ಲೆಕ್ಕಾಚಾರಿ, ಗುಡಿಸಲಲ್ಲಿ ಹುಟ್ಟಿರುವ ಪುಣ್ಯ ನನ್ನ ಮಗನು. ಹಂತದರಲ್ಲಿ ನನ್ನಂತ ದನಿಗೆ ಎಚ್ಚರಿಕೆ ಕೊಟ್ಟನ. ಲೆಕ್ಕಾಚಾರಿ, ನನ್ನನ್ನು ಕಂಡರೆ ಮಳಿ ಬಾರದನ್ನು ನಿಲ್ಲಿಸುತ್ತದೆ. ಕಾಡ ಮೃಗಗಳು ಮೌನವಾಗಿ ನನ್ನ ಹೆಜ್ಜೆಯ ಶಬ್ದಕ್ಕೆ ಪ್ರತಿಧ್ವನಿಯಾಗಿ ಪ್ರಜ್ವಲಿಸುವಾಗ ಲೆಕ್ಕಾಚಾರಿ, ಕುರಿ ಕಡಿಯುವ ಕಥಿಕ ನಾನಲ್ಲ. ಕಾಡ ಮೃಗಗಳನ್ನು ನನ್ನ ತಾಳಕ್ಕೆ ತಕ್ಕಂತೆ ಕುಣಿಸಿ ಕಲೆಯನ್ನು ಕರಗತ ಮಾಡಿಕೊಂಡ ಕಲೆಗಾರ ಮತ್ತು ಮೋಡೆಗಾರನೆಂಬುದು ನೆನಪಿರಲಿ. ಹಲೋ ಮಿಸ್ಟರ್ ವಿಶ್ವಕರ್ಮ. ಹಲೋ ಮಿಸ್ಟರ್ ಪೃಥ್ವಿರಾಜ್. ನೀವು ಲೆಕ್ಕಾಚಾರಿ ಕೂಡಿಕೊಂಡು ಏನೋ ಮಹತ್ವ ವಿಚಾರ ಮಾತಾಡುವಂತೆ ಕಾಣಿಸುತ್ತಿದೆ. ನಿಮ್ಮ ಮನಸ್ಸಿನ ಆಲೋಚನೆ ಯೋಜನೆಗಳನ್ನು ರೂಪಿಸಿ ನೀವು ಗುರಿ ಇಟ್ಟ ಬೇಟೆಯನ್ನು ಬಲೆಗೆ ಬೀಳಿಸುವ ಕಲೆಯನ್ನು ಕರಗಂತ ಮಾಡಿಕೊಂಡ ಈ ಪೃಥ್ವಿರಾಜ್ ನಾನು ಮನಸ್ಸು ಮಾಡಿ ಕೆಲಸಕ್ಕೆ ಕೈ ಹಾಕಿದರೆ ಸಾಕು, ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಜಯ ಸಾಧಿಸುವ ರಣಧೀರ ನಾನು. ಅಂದಾಗ ನಿಮಗೇಕೆ ತೊಂದರೆ? ಅಲ್ರಿ ದನಿಯಾರ, ಸಣ್ಣ ವಯಸ್ಸಿನಾಗ ಜೀವನ ಕಳ್ಕೊಬೇಡ ತಮ್ಮ ಅಂದ್ರು. ಆ ನನ್ನ ಮಗ ನನ್ನ ಮಾತಕ್ಕೆ ಹಾಕೊಳ್ರಿ ನೋಡ್ರಿ. ಅಲ್ರಿ ದನಿಯಾರ, ಹ್ಯಾಂಗ ಬರ್ತಾನ ನೋಡ್ರಿ ಆ ಮಗ ಗೂಳಿ ಬಂದಂಗ. ಗೂಳಿದ್ದಂಗ್ರಿ ಆ ನನ್ನ ಮಗ ಅಂತೀನ್ರಿ. ದನಿಯವ್ರೆ
ದನಿಯರ ಇವತ್ತ ಒಂದ್ರಾಗ ಎರಡು ಆಗ್ಬೇಕ್ರಿ. ಅವ್ರ ಅಣ್ಣ ಮಾಡಿದ ಸಾಲಕ್ಕ ಹೊಲ ಬಿಟ್ಟು ಕೊಡ್ಬೇಕ್ರಿ. ಇಲ್ಲಿಕಂದ್ರೆ ರೊಕ್ಕ ಕೊಟ್ಟು ಜಾಗ ಖಾಲಿ ಮಾಡ್ಬೇಕ್ರಿ. ದನಿಯರ ನೀವು ಒಂದ್ ಸ್ವಲ್ಪ ಇವತ್ತ ಧೈರ್ಯದಿಂದ ಮಾತಾಡ್ರಿ. ನೀವು ಮಾತಾಡೋ ಮಾತಿಗೆ ಆ ಮಗನಿಗೆ ತಂಡಿ ಉರಿ ಬಂದಂಗ ಆಗ್ಬೇಕ್ರಿ. ತಂಡಿ ಉರಿ ಬಾರೋ ತಮ್ಮ ಪ್ರಶಾಂತ. ಗೌಡ್ರೆ, ಯಾಕೋ ಬರಕ್ಕೆ ಹೇಳಿ ಕಳಿಸಿದ್ರಂತ ವಿಷಯ ಏನಂತ ಕೇಳ್ಬೋದ ಗೌಡ್ರೆ? ಅರೇ ಬಡ ಭಿಕಾರಿ ಪ್ರಶಾಂತ್, ಗೌಡನ ಅರಮನೆಗೆ ಕಾಲಿಟ್ಟ ತಕ್ಷಣವೇ ದೊಡ್ಡವರಿಗೆ ನಮಸ್ಕಾರ ಮಾಡುವುದು ಕಲ್ತಿರಬೇಕಲ್ಲೋ ಮೂರ್ಖ. ದೊಡ್ಡವರು ಅಂದ ಕೂಡಲೇ ಅಭಿಮಾನ ಮನದಲ್ಲಿ ಮೂಡಬೇಕು ಹೊರತು ಕೇಳಿ ನಮಸ್ಕಾರ ಮಾಡಿಸಿಕೊಳ್ಳಲು ಹೀನ ಬುದ್ಧಿ ಬರಬಾರದು. ಅದು ಮನುಷ್ಯರಿಗೆ ಶೋಭಿಸುವುದಿಲ್ಲ. ನಿನ್ನ ಹಿತವಚನ ಕೇಳಲು ನಾನೇನು ಮೂರ್ಖನಲ್ಲ. ನಮ್ಮ ಯೋಗ್ಯತೆ ಬಗ್ಗೆ ಮಾತನಾಡುವೆಯಾ? ಬಣ್ಣ ಬಡತನ ಬೇಗುಲದಲ್ಲಿ ಪೆಂಡಾದ ನಿನ್ನ ದೇಯ, ನಿನ್ನ ತಪ್ಪು ಕರಗಿಲ್ಲ ಎಂದಾಗ ಮದವೇರಿದ ಮತ್ತಾನೆ ಆಗಬೇಕೆಂಬುದು ಚೆನ್ನಾಗಿ ಗೊತ್ತು ಈ ಪೃಥ್ವಿರಾಜನಿಗೆ. ಎಲೇ ಪ್ರಶಾಂತ್, ಮರ್ಯಾದೆಯಿಂದ ಮಾತನಾಡಲು ಕಲ್ತ್ಕೊರು. ಮಾನಗೆಟ್ಟವನೇ. ಮಾನವಂತ ಮನುಷ್ಯನು ತಿಪ್ಪಿ ಮೇಲೆ ಬದುಕಿದ್ರು ಮರ್ಯಾದೆ ಇರುತ್ತದೆ. ನಿಮ್ಮಂತ ಮಾನಿಗಾಡಿ ಮನುಷ್ಯರು ತಂದು ಪಲ್ಲಕ್ಕಿ ಒಳಗೆ ಕೂಡಿಸಿ ನಿಮ್ಮಿಬ್ಬರಿಗೆ ಮೆರವಣಿಗೆ ಮಾಡಿದರು. ನೀವಿಬ್ಬರು ಮನುಷ್ಯನಾಗಲಾರದು. ಪೃಥ್ವಿರಾಜ್, ನ್ಯಾಯ ನೀತಿ ಧರ್ಮಕ್ಕೆ ತಲೆಬಾಗವನ್ನು ಹೊರತು ನಿಮ್ಮಂತ ದಪ್ಪಳಕರಿಗೆ ಕಷ್ಟ ಹೊಡೆಯುವ ಶಾಡು ತೀರಿಸಿಕೊಳ್ಳುವ ಈ ಚಲ್ಗಾರ್ ಪ್ರಶಾಂತ್ ಅನ್ನೋದು ಮಾತ್ರ ಮರಿಬೇಡಿ. ವಾಹ್, ಅಡ್ಡಿಲ್ಲ ಮಗನೇ, ಬಹಳ ಅಂದವಾಗಿ ಮಾತನಾಡುವೆ. ನೀನು ಅಂದವಾಗಿ ಮಾತನಾಡಿದ ಮಾತ್ರಕ್ಕೆ ಬದುಕದು ತುಂಬಾ ಕಷ್ಟ ಈ ಸಮಾಜದಲ್ಲಿ ಮಗನೇ. ಪ್ರಶಾಂತ್, ನಮ್ಮ ಲೆಕ್ಕಾಚಾರಿ ನಿನ್ನನ್ನು ಇಲ್ಲಿಗೆ ಕರೆಸಿದ ಕಾರಣ ತಿಳಿಸಿರಬೇಕಲ್ಲಲೇ. ಯಾವ ಕಾರಣಕ್ಕೆ ನಿಮ್ಮ ಮನೆಗೆ ಬರಬೇಕಂತ ನನಗೆ ಹೇಳಿಲ್ಲ. ದೊಡ್ಡವರು ಯಾವ ವಿಷಯ ಪ್ರಸ್ತಾಪ ಮಾಡಿಕೊಳ್ಳುತ್ತೀರಂತ ಕೇಳಿ ಹೋಗೋದಕ್ಕೆ ಬಂದ. ನೀವು ಯಾವ ಕಾರಣಕ್ಕಾಗಿ ಕರೆಸಿದ್ರಿ ಹೇಳಿ ನಾನು. ಇದಪ್ಪ ಮಾತಂದ್ರ ಇದ್ರಾಗ ಏನೈತಿ? ಅವನು ಒಳ್ಳೆಯವನ ಕುಂತ ಮಾತಾಡ್ರದಿಂದ ಅವನಿಗೂ ಒಳ್ಳೇದಾಗ್ತದೆ, ನಿಮ್ಗೂ ಒಳ್ಳೇದಾಗ್ತದೆ. ಈ ಗೌಡ್ರ ಬಡ ಭಿಕಾರಿ ಪ್ರಶಾಂತ್, ನಾವು ಎಂತವ್ರು ಅಂತ ನಿನಗ ಚೆನ್ನಾಗಿ ಗೊತ್ತಿರಬೇಕಲ್ಲ. ಗೊತ್ತೈತಿ ಸಾವುಕಾರ, ನಿಮ್ಮ ಎದುರು ನಿಂತು ಮಾತನಾಡಿದವರಿಗೆ ಹಿಡಿದು ಬಡಿಯತ್ತೀರಿ. ನಿಮ್ಮ ಮಾತು ಕೇಳದೆ ಹೋದವರಿಗೆ ಅಂತವರನ್ನು ಕೊಲೆ ಮಾಡುತ್ತೀರಿ. ನಿಮ್ಮ ಎದುರು ನಿಂತು ಹೋರಾಡಿದವರಿಗೆ ನಿಮ್ಮ ಡಬ್ಬಳಿಗೆ ಹಾಕಿ ಭಯ ಹುಟ್ಟಿಸಿ ಅವರ ಬದುಕು ಮೂರ ಬಟ್ಟಿ ಮಾಡ್ತೀರಿ ಅಂತ ಚೆನ್ನಾಗಿ ಗೊತ್ತು ನನಗೆ. ಪ್ರಶಾಂತ್ಯ, ಇಷ್ಟೆಲ್ಲ ನಮ್ಮ ಬಗ್ಗೆ ಗೊತ್ತಿದ್ದರು ನಮ್ಮ ಇದರ ಗುಂಪು ಕಟ್ಟಿಕೊಂಡು ಬಂದು ನಾವು ಮಾಡುವ ಪ್ರತಿ ಒಂದು ಕಾರ್ಯಕ್ಕೆ ಅಡ್ಡವಾಗಿ ನಿಂತು ನಮಗೆ ಅವಮಾನಿಸಿವೆಯಲ್ಲ. ಯಾತಕ್ಕಾಗಿ? ಅದರಿಂದ ನಿನಗೇನಾದರೂ ಲಾಭವಿದೆ ಮಗನ? ಇಲ್ಲೇ ಪ್ರಶಾಂತ,
ನಿನ್ನ ಬಂಡ ಧೈರ್ಯ ನನ್ನ ಮುಂದೆ ತೋರಿಸಿದರೆ ಹೊಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತದೆ ಮಗನ ಎಚ್ಚರ. ಸೌಕರ್ಯ ಗರ್ಭದ ದಬ್ಬಳಕ್ಕಿಂತ ಎದುರಿಸಲು ಬಂದರೆ ಹೇಳಿ ಅಂತ ಎದುರು ಗಂಡು ನಾನಲ್ಲ. ನನ್ನ ಉಸಿರು ಇರುವ ತನಕ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿ ಹಿಡಿದು ದುಷ್ಟತನದ ಗುಂಡಾಗಿರಿಯಲ್ಲಿ ಬಡವರನ್ನು ತುಳಿದು ಬದುಕುವ ರಾಕ್ಷಸರನ್ನು ಚಂಡಾಡಬೇಕನ್ನುವುದೇ ನನ್ನ ಹಠ. ಅದಕ್ಕಾಗಿ ನನ್ನ ಘಟ ಉರುಳಿದರೂ ಚಿಂತೆ ಇಲ್ಲ. ಅನ್ನ ನೀಡುವ ಅನ್ನದಾತರು ಕುಲಗಡುಕರ ರಾಜಕಾರಣಿಗಳ ಕೈಯಲ್ಲಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಕಂಡು ಸುಮ್ಮನೆ ಕೂಡಲು ನಾನೇನು ಚಂಡನಲ್ಲ. ಬ್ರಿಟಿಷರ ವಿರುದ್ಧ ಕೆಚ್ಚದಿಂದ ಹೋರಾಡಿ ಭಾರತ ಮಾತೆಯ ಪುಣ್ಯ ಭೂಮಿಯಲ್ಲಿ ತಮ್ಮ ಜೀವನವೇ ತ್ಯಾಗ ಮಾಡಿದ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ ಅಂತ ಕ್ರಾಂತಿ ವೀರರ ಅಡಿಟ್ಟ ಪುಣ್ಯ ಭೂಮಿಯಲ್ಲಿ ಬಹದ್ದೂರ್ ಖಂಡಾಗಿ ಹುಟ್ಟಿ ಬಂದಿದ್ದಾರೆ. ಪ್ರಶಾಂತ್ ಎಲೇ ಪ್ರಶಾಂತ್, ಸತ್ಯ ನ್ಯಾಯ ನೀತಿ ಧರ್ಮವೆಂದು ಬಾಳಿದರೆ ಪ್ರಶಾಂತ್ ಕೆಣ್ಣನು ತುತ್ತು ಕೂಳ ಸಿಗಲಾರದು ಈ ನಿನ್ನ ಕಲಿಯುಗದಲ್ಲಿ. ಪ್ರಶಾಂತ್, ಇದು ತಲೆ ಹಿಡಿಯುವರ ಕಲಿಯುಗ, ತಲೆ ಒಡೆಯುವರ ಕಲಿಯುಗ, ತಲೆ ತೆಗೆಯುವರ ಕಲಿಯುಗ ಅಂದಾಗ ಸತ್ಯಕ್ಕೆ ಬೆಲೆ ಇಲ್ಲದಂತಾಗಿದೆ ಈ ನಿನ್ನ ಬಂಡ ಸಮಾಜದಲ್ಲಿ. ನ್ಯಾಯವೇ ಮೌನವಾಗಿ, ಅತ್ಯಾಚಾರ ಹೆಚ್ಚಾಗಿ, ಭ್ರಷ್ಟಾಚಾರ ಎಂಬ ಅಗರದಲ್ಲಿ ಜೈಲು ಸೇರಿ ಬಂದವರಿಗೆ ಅದ್ದೂರಿಯಾಗಿ ಸ್ವಾಗತ ಸನ್ಮಾನ ಜರುಗುವ ಕಾಲವಿದು. ನೀತಿ ಪಾಠವನ್ನು ಮರೆತು ಅಕ್ಕ ತಂಗಿಯರೆಂಬ ಮಮತೆಯನ್ನು ಮೀರಿ ಸಾಮದಾಟ ತೀರಿಸಿಕೊಳ್ಳುವವರಿಗೆ ನಿಜವೆಂದು ಕರೆಯುತ್ತಾರೆ ಈ ನಿನ್ನ ಸಮಾಜದ ಜನ. ಎಲೇ ಪ್ರಶಾಂತ್, ಧರ್ಮದ ಹೆಸರಿನಲ್ಲಿ ಕರ್ಮದ ನಾಟಕ ಮಾಡಿ ಕುಬೇರನಾಗಿ ಮೆರೆಯುವುದು ಈ ಸಮಾಜದಲ್ಲಿ. ಎಲೇ ಪ್ರಶಾಂತ್, ನೀನೊಬ್ಬ ಹುಚ್ಚ. ಬದುಕುವ ಹಾದಿಯನ್ನು ತಿಳಿಯವ ತಿಳಗೇಡಿ ನಿನಗೇನು ಗೊತ್ತಾಗಬೇಕಲೇ ಈ ಸಮಾಜದ ಮರ್ಮ. ಎಲೇ ಪ್ರಶಾಂತ್, ನಿನ್ನ ಹಿತತತ್ವದ ಹಿತವಚನ ಯಾರ ಕೇಳಬೇಕು ಈ ಕಲಿಯುಗದಲ್ಲಿ. ಪೃಥ್ವಿರಾಜ್, ನೀನು ಹೇಳುವ ಮಾತು ಕ್ವಾಣಿನ ಮುಂದೆ ಕಿನ್ನೂರಿ ಬಾರಿಸದಂತೆ ಲಿಂಗ
ಮಾತು ಮುಂದುವರೆದಂತೆ ಸರಸ ಅಳೆಯೋದು ವಿರಸ ಬೆಳೆಯುತ್ತದೆ. ಅದಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನ ಮಾತಿನಂತೆ ನಡೆದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಏನಂತೀಯ ಪ್ರಶಾಂತ್? ಗೌಡ್ರ ಗುಂಪು ಕಟ್ಕೊಂಡು ಕೊಳ್ಳಿ ಹಿಡ್ಕೊಂಡು ತಿರುಗಾಡಿದ್ರ ನಾಯಕ ಅನ್ನೋದಿಲ್ರಿ, ನಾಯಕ ಅನ್ನೋದಿಲ್ಲ. ಗೌಡ್ರ ಭೇಟಿ ತಾನಾಗೆ ಬೆಲೆಗೆ ಬಿದ್ದೈತೆ ಅಂದ್ರ ನೀವ್ಯಾಕೆ ಚಿಂತೆ ಮಾಡ್ತೀರಿ? ಈ ಊರಾಗ ನಿಮ್ಮನ್ನು ಎದುರು ಹಾಕೊಂಡ್ರು ಯಾವ ಬಾಳೆ ಬಿಡ್ಯಾನ್ರಿ, ಯಾವ ಬಾಳೆ ಬಿಡ್ಯಾನ? ಈ ಪ್ರಶಾಂತ ಹುಲಿ ಅಲ್ಲ ಕನ್ನಡ ಅಲ್ರಿ, ಮಾಮೂಲಿ ಹೊಲದಾಗ ಕೆಲಸ ಮಾಡಿದ ರೈತದನ್ರಿ. ರೈತ ಕಡೆ ಕೆಂಪಗಾಗ್ಯವ್ರಿ. ಇನ್ನೊಂದು ಸಲ ನಮ್ಮ ಮಧ್ಯದೊಳಗೆ ಬಾಯಿ ಹಾಕಿದ್ರೆ ನಿನ್ನ ಬಾಯಿ ಒಳಗಿನ ಹಲ್ಲು ಉದುರಿಸ್ತೀನಿ ಮಗನೇ. ಏನಂದಲೇ ಮಾಮೂಲಿ ರೈತ, ಈ ರೈತನ ಬಗ್ಗೆ ನಿನಗೇನು ಗೊತ್ತಾಯ್ತಲೇ? ಬಿಸಿಲು ಮಳೆ ಗಾಳಿ ಲಗ್ಗಿಸದೆ ಬೆವರು ಸುರಿಸಿ ಈ ನಾಡಿಗೆ ಹಣ್ಣ ಹಾಕುವ ಮಣ್ಣಿನ ಮಗ ನಾನು. ಹಸುವಿನಿಂದ ಬೆಳಲು ಬಂದವನಿಗೆ ಹೊಟ್ಟಿಗೆ ಅನ್ನ ನೀಡುವ ಕಾಯಕಿ ಯೋಗಿ ನಾನು. ಈ ರೈತ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆನೆ ಮಿಗಿಲೆಂಬುವ ವಾಣಿಯಂತೆ ಈ ರೈತ ಆಶ್ರದಾತ. ಈ ರೈತ ಎಲ್ಲ ಲೆಕ್ಕಾಚಾರ್ಯ, ಈ ರೈತ ಇಲ್ಲದೆ ಹೋದರೆ ಹೊಟ್ಟಿಗೆ ಮಣ್ಣು ತಿನ್ಬೇಕಾಗ್ತ ಮಗನೇ. ಎತ್ತಲ ಏನಿದ್ದರೂ ನಮ್ಮ ಇಬ್ಬರ ಮಧ್ಯದಲ್ಲೇ ಮುಗಿಯಬೇಕು. ಸಿಟ್ಟಿಗೆ ಬರಬೇಡ ತಮ್ಮ, ಸಿಟ್ಟ ನಿನ್ನ ವೈರಿ, ಶಾಂತಿ ಪರರ ವೈರಿ. ಹಿರಿಯರು ಹೇಳಿದ ಮೇಲ ನೀ ತಿಳ್ಕೊಂಡ ಮೇಲ ನಾಯಕ ಮಧ್ಯದಾಗ ಬರಕ್ ಹೋಗೋಲ್ಲ ಮರ. ಆ ಕಡೆ ನೀವು ಗುದ್ದಾಡಕ ತೋರ ಕಡೆ. ಗೌಡ್ರೆ ಯಾವ ನಿರ್ಧಾರ ತೆಗೆದುಕೊಂಡಿರಿ? ನೋಡು ಪ್ರಶಾಂತ್, ಮದವೇರಿದ ಕೋಣ ಮಧ್ಯಾಹ್ನ ಬಿಸಿಲಿನಂಗೆ ಬೇಕಿದಂಗಾಗಬಾರದು ನಿನ್ನ ಬದುಕು. ಸತ್ಯ, ನ್ಯಾಯ, ನೀತಿ, ಧರ್ಮ ಅವುಗಳು ನಿಮಗೆ ಆಸ್ತಿವಾಗಿರಬಾರದು. ನಮಗೆ ಬೇಕಾಗಿಲ್ಲ. ನಮ್ಮ ಎದುರೇ ಗುಂಪು ಕಟ್ಟಿ ಕಡೆ ಕಟ್ಟಿ ಹೋರಾಟಕ್ಕೆ ಎಳೆದು ನಮ್ಮ ಅಧಿಕಾರ ಧಿಕ್ಕರಿಸಿದರೆ ಸೂತ್ರವಿಲ್ಲದ ಗಾಳಿ ಪಡೆದಂತೆ ಸಾಗುವುದು ಈ ನಿನ್ನ ಜೀವನ. ಅದನ್ನೆಲ್ಲ ಬಿಟ್ಟು ನಾವು ಹೇಳಿದಾಗೆ ಕೇಳಬೇಕು. ಅಂದರೆ ನಿಮ್ಮ ಮಾತಿನ ಅರ್ಥ? ಹೇ ಪ್ರಶಾಂತ, 25 ವರ್ಷಗಳ ಹಿಂದೆ ನಿಮ್ಮ ತಂದೆ ನಿಮ್ಮಣ್ಣನ ಓದಿಗಾಗಿ ಮತ್ತು ನಿಮ್ಮ ಮನೆಯ ಅಡಚಣೆಗಾಗಿ 55,000 ಸಾಲವನ್ನು ಮಾಡಿ ಸತ್ತು ಹೋದನು. ಅದನ್ನು ನಮ್ಮ ಲೆಕ್ಕಾಚಾರಿ ಸಾಲ ಕೇಳಲು ನಿನ್ನ ಮನೆಗೆ ಬಂದರೆ ಮಗನೇ ಬಾಯಿಗೆ ಬಂದಂತೆ ಬೈದು ಅವಮಾನ ಮಾಡಿ ಕಳಿಸಿದಕ್ಕಾಗಿ ಎಂದು ನಿನ್ನ ಆಸ್ತಿ ನಮ್ಮ ಹೆಸರಿನಲ್ಲಿ ಕೊಟ್ಟು ನಮ್ಮ ಮನೆಯಲ್ಲಿ ಜೀತದ ಆಳಾಗಿ ದುಡಿಯಬೇಕು ಮಗನ. ನಿನಗೆ ಎಷ್ಟು ದುಡ್ಡು ಬೇಕು ಅಷ್ಟು ನಾಯಿಯಂತೆ ಕೊಟ್ಟು ಕಳಿಸುತ್ತೇನೆ. ಕಾಯಕವೇ ಕೈಲಾಸ ಎಂದು ಅಣ್ಣ ಬಸವಣ್ಣವರ ಮಾತಿನಂತೆ ಕಾಯಕಿ ಜೀವಿ ನಾನು. ಕೂಲಿ ಕೆಲಸ ಮಾಡಿದರೂ ಹೇಸಿಗೆ ಪಡಲಾರನು. ಮಾಡುವ ಕೆಲಸ ಯಾವುದೇ ಇರಲಿ ಭಕ್ತ ಶ್ರದ್ಧೆಯಿಂದ ದುಡಿದರೆ ಅನ್ನ ಅಮೃತವಾಗಬಹುದು. ಆದರೆ ಮಾಡಿದ ಪಾಪಿಗೆ ಮನವೇ ಸಾಕ್ಷಿ, ಮಾಡಿದ ಬಾವಿಗೆ ಜಲವೇ ಸಾಕ್ಷಿ. ಅಂದು ಹಾಗೆ
ಉಸಿರು, ನೀತಿ ನನ್ನ ಧರ್ಮ, ನ್ಯಾಯ ನನ್ನ ಜೀವ, ದೈವ ಎಂದು ನಂಬಿ ಈ ರೈತನ ಮನೆಯಲ್ಲಿ ಸಾಕಿದ ಪ್ರಾಣಿಗಳ ಸಗಣಿ ಬೆಳೆಯುವ ಕೆಲಸಕ್ಕೆ ಬಂದ್ರೆ ನಿಮಗೆ ಬೇಕಾದಷ್ಟು ದುಡ್ಡು ನಾನೇ ಕೊಡ್ತೀನಿ. ಏನಂತಲೇ ಸಾವುಕಾರ? ಮುಚ್ಚು ಬಾಯಿ ಮುಚ್ಚು ನಾಯಿ, ತಿನ್ನಲು ತುತ್ತು ಕೂಲಿ ಗತಿ ಇಲ್ಲದ ನೀನು ಏನಂದರೆ ಬದ್ಮಾಸ್ತನ ಮಗನೇ. ಸುತ್ತು 40 ಹಳ್ಳಿಗೆ ಅಧಿಕಾರ ಚಲಾಯಿಸುವ ಈ ವಿಶ್ವಕರ್ಮ ಸಾವುಕಾರ ನಿನ್ನ ಮನೆ ಹಾಳಾಗಿ ದುಡಿಯಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಅಲೇ ಲುಚ್ಚ, ನಿನ್ನನ್ನು ಗುಂಡು ಹಾರಿಸಿ ಸುಟ್ಟ ಬೂದಿಯನ್ನು ವಿಮಾನದಲ್ಲಿ ಚೆಲ್ಲಿ ಗಟ್ಟಿ ಮಾಡುವ ಧೈರ್ಯ ಈ ವಿಶ್ವಕರ್ಮನಲ್ಲಿ ಅಡಗಿರುವಾಗ ನಿನ್ನ ಕೊಬ್ಬನ್ನು ಕರಗಿಸಿ ಹಾಳಾಗಿ ದುಡಿಸಿ ನಿನ್ನ ಕೈಗಳಿಂದ ನಮ್ಮ ಕಾಲುಗಳು ಹಿಡಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಳ್ಳನಾಯಕನ ಅಧಿಪತಿ ಪೃಥ್ವಿರಾಜನೇ ಅಲ್ಲ. ಪೃಥ್ವಿರಾಜ್ ವಿಶ್ವಕರ್ಮ, ನಾ ಎಂಬ ಮೆರೆದ ರಾವಣನ ಕತೆ ಗೊತ್ತಿರಬಹುದಲ್ಲ. ನಿಮ್ಮಂತ ಬೆದರಿಕೆಗೆ ಹೆದರುವ ಗಂಡು ನಾನಲ್ಲ. ಎಲೇ ವಿಶ್ವಕರ್ಮ, ನನ್ನನ್ನು ಕೆಣಕಿದರೆ ಭೂಮಿ ಬಾಯಿ ತೆರೆದು ಜ್ವಾಲಾಮುಖಿ ಅಪ್ಪಳಿಸಿ ಗುಡುಗು ಸಿಡಲು ಆರ್ಪಡಿಸಿ ಅಗ್ನಿ ಜ್ವಾಲೆಯಲ್ಲಿ ಸುಟ್ಟಿ ಬೂದಿಯಾಗುವುದು ಬೇಡ. ಆ ದುರಂತರ ನಾಂದಿ ನಿಮ್ಮಿಂದಲೇ ಪ್ರಾರಂಭವಾಗುವುದು ಖಂಡಿತ. ಸತ್ಯದ ಕುತ್ತಿಗೆಯನ್ನು ಕತ್ತರಿಸಲು ಕೈ ಚಾಚಿದರೆ ರಕ್ತದ ಪ್ರಾರಂಭ ಆಗುತ್ತದೆ. ಎತ್ತರ ಇದೇ ದರ್ಪಾಧಿಕರ ಮುಂದುವರೆದಿದೆಯಾದರೆ ಈ ಪ್ರಶಾಂತ್ ವೀರ ಪರಶುರಾಮನ ಅವತಾರ ತಾಳಬೇಕಾಗ್ತದೆ. ಎತ್ತರ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರುವುದು 7 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಗುದ್ದಿದ್ರೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆನೇ ಇಲ್ಲ. ಈ ಪ್ರಶಾಂತ್ ಅಂದ್ರೆ ಒಂಥರ ಕರೆಂಟ್ ಇದ್ದಾಗ ಪ್ರೀತಿಯಿಂದ ಸೂಸು ಹಾಕಿದ್ರೆ ಇಡೀ ಜಗತ್ತಕ್ಕೆ ಬೆಳಕು ಕೊಡ್ತಾನ ಮಕ್ಕಳೇ. ಕೋಪದಲ್ಲಿ ಕೈ ಹಾಕಿದ್ರೆ ನೀವಿಬ್ಬರು ಸುಟ್ಟಿ ಬೂದಿ ಹಾಕ್ತೀರ ಮಕ್ಕಳೇ. ಬರ್ತೇನೆ. ಕುತ್ಯಾಜ ಹೋಗು ನಾಯಿ ಹೋಗು. ಸಾವುಕಾರ ಸುತ್ತ 60 ಹಳ್ಳಿಗೆ ನಿಮ್ಮನ್ನ ಕಂಡ್ರೆ ತರ 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 ನಡಗ್ತಾರ. ಅಂತರದಾಗ ನಿಮ್ಮ ಅಧಿಕಾರಕ್ಕೆ ಧಿಕ್ಕಾರ ಹೇಳಿ ಬಾಯಿಗೆ ಬಂದಾಗ ಬೈದು ಹೋದಲ್ರಿ ನನ್ನ ಮಗ ಅಂತೇಳಿ. ದನಿಯರ ನೀವು ನನಗರೆ ಟಗರು ಬಿಟ್ಟಾಗ ಸಾಯ್ಬಿಡ್ತೀರಿ. ದನಿಯರ ನಿಮ್ಮ ಮನ್ಯಾಗ ಸಾವಿರ ದುಡ್ದವ್ರಿ ಸದ್ದ ಅವನವನ ಅಂತರದಾಗ ಅವ್ರ ಮನ್ಯಾಗ ಹೆಂಡಿ ಕಸ ಬಳಿಲಿಕ್ಕೆ ಬಾ ಅಂತಡ್ರಿ ಆ ಮಗ ಎಷ್ಟು ಸೊಕ್ಕ ಅಂತೇನ್ರಿ. ಲೆಕ್ಕಾಚಾರಿ, ಓರಪ್ಪ ನನಗೆ ಸಿಟ್ಟ ಬರುವಂತೆ ನನ್ನ ಮಗನ ಕೆಟ್ಟ ನುಡಿಗಳನ್ನು ಬಿತ್ತರಿಸಬೇಡ. ಅವನು ಮಾತಾಡಿದ್ರಿ ಅವ ಲೆಕ್ಕಾಚಾರಿ, ಅವನಾಡಿದ ಕೆಟ್ಟ ಮಾತುಗಳು ನನ್ನ ಎದೆಯನ್ನೇ ಗಾಯಗೊಳಿಸಿದೆ ಎಂದಾಗ ಇನ್ನ ಮುಂದೆ ಅವರ ಆ ಅಣ್ಣ ತಮ್ಮಂದಿರನ್ನು ಛಿದ್ರಗೊಳಿಸಿ ಈ ನನ್ನ ಸೇಡಿನ ಹಠ ತೀರಿಸಿ ಕೊಲ್ಲದೆ ಹೋದರೆ
ನನ್ನ ಹೆಸರು ಈಶ್ವರನೇ ಅಲ್ಲ, ಪೃಥ್ವಿರಾಜ್. ನಡೆ ಹೋಗೋಣ. ಹತ್ತಬೇಕ್ರಿ ಬ್ಯಾಂಕಿ ಹಿಂಗ ಊರಾಗ ದಗ 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 ಅಂತ ಹತ್ತಬೇಕು. ಹತ್ತಿದ್ರೆ ನಮ್ಮಂತವ್ರಿಗೆ ಲಾಭ ರೀ. ಅವನ ಹೆಣ್ಣಿನ ಮೂವಕ್ಕಾಗಿ ಮಣ್ಣು ತಿನ್ನು ಕೆಲಸಕ್ಕೆ ಕೈ ಹಾಕ್ಯಾನ. ಯಾಕೆ ಬೇಕ್ರಿ ಹಲಕಾಟಗಿರಿ ಕೆಲಸ ಮುಂಡ್ಯ ಮಗನಿಗೆ ಅನ್ಸೇನ್ರಿ ಇವನಿಗೆ. ಅಲ್ಲ ಇದ್ದಿದೊಂದು ಇಲ್ಲದೊಂದು ಸುಳ್ಳು ಹೇಳಿ ಊರು ಒಕ್ಕಟ್ಟಿದ ಹೊಡೆಯೋದು ನನ್ನ ಕಂತ್ರಿ ಕೆಲಸ ಅಂದಾಗ ನನಗೆ ಉಳ್ಳಕತ್ತಿಲಕ್ಕ ಏನು ಕಮ್ಮಿ ಇರೋದಿಲ್ರಿ. ಇವರಿಗೆ ಬೆಂಕಿ ಹಚ್ಚಿ ನಾನು ಸೇಡು ತೀರ್ಸಲಿಕ್ಕಂದ್ರ ನನ್ನ ಹೆಸರು ಲೆಕ್ಕ ಬರೆಯುವ ಲೆಕ್ಕಾಚಾರಿನೇ ಅಲ್ರಿ. ಇವ್ರ ಹಣಿ ಬರ ಬರೆಯುವ ಬ್ರಹ್ಮನಾಗ್ತೀನ್ರಿ, ಬ್ರಹ್ಮ. ನಾ ಇನ್ನು ಬರ್ತೀನ್ರಿ. ಗೊತ್ತಿಲ್ಲದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ, ತಿಳಿದಿಲ್ಲ ಪರಮದಿಂದ ಬೆಳೆಯಲ್ಲ, ಪರಶೇಮ ನೀನು ಮಾಡಲಿಲ್ಲ, ನಿನಗ ತಿಳಿದಿಲ್ಲ ಜೀವ ನೀನು ಮಾಡಲಿಲ್ಲ, ನೀನು ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ, ನಿನಗ ತಿಳಿದಿಲ್ಲ ಪರಶೇಮ ನೀನು ಮಾಡಲಿಲ್ಲ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ಬೊಗಸೆ ನೀರು ಕುಡಿಯೋಕೆ, ಮುಂಗು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಮುಂಗು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಛೇ 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 ಮಾಡಬಾರ್ದ್ರಿ ಅಪ್ಪ, ಮಾಡಬಾರ್ದು. ಏಳೇಳು ಜನ್ಮಕ್ಕೂ ಈ ವ್ಯಾಪಾರ ಮಾಡೋ ಕೆಲಸ ಮಾಡಬಾರ್ದ್ರಿ. ಅಲ್ರಿ ಹಗಲು ರಾತ್ರಿ ಕಣ್ಣಿಗೆ ನಿದ್ದಿಲ್ರಿ. ಮುಂಜಾನೆ ಹಿಡಿದು ಸಂಜೆ ತನಕ ಸಂತಿ 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 ತಿರುಗಿ ವ್ಯಾಪಾರ ಮಾಡಿ ಮನೆಗೆ ಬರೋದ್ರೊಳಗೆ ಸಾಕು 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 ನಾಯಿಗೆ ಹಾಕಂಗೆ ಆಗಿಬಿಡ್ತದ್ರಿ ನಮ್ಮ ಜೀವನ. ಹಿಂಗಾದ್ರೆ ನಮ್ಮ ಜೀವನ ಹೆಂಗೆ ಅಂತೀನಿ. ಆ ಕಿಡಿಗೇಡು ಕೃಷ್ಣಪ್ಪಗ್ರಿ 16,000 ಹೆಂಡ್ರಿದ್ರಂತ್ರಿ. ಕೃಷ್ಣಪ್ಪ ನಾನು ನಿನಗೆ ಇಲ್ಲಿಂದನೇ ಅಡ್ಡು ಬೀಳ್ತೀನಪ್ಪ, ಅವನವನ್ನ ನನಗೂ ಯಾವುದಾದ್ರೂ ಒಂದು ಈ ಊರಾಗ ಒಂದು ಜೋಡು ಮಾಡಿ ಕೊಡು, ನಿನ್ನ ಹೆಸರು ಹೇಳ್ಕೊಂಡು ಮಾಡ್ಕೊಂಡು ತಿತ್ತೀನಿ ಊರಾಗ. ನೀ ಡೈವರ ನಿನಲವ್ವರ, ನೀ ಡೈವರ ನಿನಲವ್ವರ, ಆ ಗೆಳದುರ ಬಾರೋ ನನ್ನ ಹಮ್ಮಿರ, ನೀನೆ ನನ್ನ ಸರ್ದಾರ, ಮಂತಕತ್ತ ರಾಜಕುಮಾರ, ಓ ಚಲಪ್ಪ ಮಂತಕತ್ತ ರಾಜಕುಮಾರ, ಬಾರೋ ನನ್ನ ಹಮ್ಮಿರ, ನೀನೆ ನನ್ನ ಸರ್ದಾರ, ಮಂತಕತ್ತ ರಾಜಕುಮಾರ, ಓ ಚಲಪ್ಪ ಮಂತಕತ್ತ ರಾಜಕುಮಾರ. ಈ ದೈವರ ನಿನಲವ್ವರ, ಈ ದೈವರ ನಿನಲವ್ವರ, ಆ ಗೆಳದುರ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ಸ, ಬಂದ ಇಳಿಯರ್ತಿ ಸಾರ್ವತ್ರಿ ವಾಜಿಕಾಸ, ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಶಿವಾಜಿ ಕಾಸ, ಬಂದ ಇಳಿಯರ್ತಿ ಶಿವಾಜಿ ಧಾರವಾಡ ಕಾಸ. ಹಿಂದಿಂದ ಬರಬೇಡ ಧಾರವಾಡ ಹಮ್ಮಿರ, ಜೀವನದಾಗ ಕಂಡಿ ಎಲ್ಲೋ ನನ್ನಂತ ಹುಡುಗ್ಯಾರ, ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡು ನೀ ಏನು ಮಾಡ್ತಿ. ತೈ ತೈ ಕುಣಿದಾಳ ಯಪ್ಪ ಮೈ ಮೈ
ಚಿಗರಿ ಉದ್ದಾಳ ಗಗರಿ ಉದ್ದಾಳ ಗುಗರಿ ಚಿಗದಂಗ ಚಿಗರಿ ಕೈ ತುಂಬ ಮದರಂಗಿ ತಲೆ ತುಂಬ ಮಲ್ಲಿಗೆ ಹುಡುಗಿ ನೀ ಹೊಂಟಿಯಲ್ಲಿ ಹುಡುಗಿ ನೀ ಹೊಂಟಿಯಲ್ಲಿಗೆ ನಾವು ಮಾಡಿ ಪಾರ ಬೋಳ ನೀರಿಗೆ ಕೈ ಕೈ ಕುಣಿತಾಳ ಮೈ ಮೈ ಮುಟ್ಟತಾಳ ಕೈ ಕೈ ಕುಣಿತಾಳ ಮೈ ಮೈ ಮುಟ್ಟತಾಳ ತಂಡಿ ತಂಡಿ ಹವಾದಾಗ ಕಿಂಡೆ ಕಿಂಡೆ ಜಂಬರ ಮಾಡನ ಫ್ಯಾಷನ್ನ ಹುಡುಗರ ಮುದುಕರಿಗೆಲ್ಲ ಕೊಟ್ಟೆನು ಟೆನ್ಷನ್ನ ತಂಡಿ ತಂಡಿ ಹವಾದಾಗ ಕಿಂಡೆ ಕಿಂಡೆ ಜಂಬರ ಮಾಡನ ಫ್ಯಾಷನ್ನ ಹುಡುಗರ ಮುದುಕರಿಗೆಲ್ಲ ಕೊಟ್ಟೆನು ಟೆನ್ಷನ್ನ ಹತ್ತೈತಿ ಥಂಡಿ ಪೋರಿ ಬಂದಿದಿ ಹಾರಿ ದುದ್ನಿಯ ಪೋರಿ ಬಂದಿದಿ ಹಾರಿ ಮುಂದ ತಿರುಗಿಸ್ಬೇಡ ನೀ ಮಾರಿ ನಿನ್ನ ಮೇಲೆ ಮನಸ್ಸಿಟ್ಟು ಬಂದಿರುವೆ ಹಯ್ಯಾರಿ ನಿನ್ನ ಮೇಲೆ ಮನಸ್ಸಿಟ್ಟು ಬಂದಿರುವೆ ಹವ್ವಾರಿ ಏ ಪೋರಿ ಹೇಳ ಪೋರ ಚುಟ್ಟು ಚುಟ್ಟು ಎಲ್ಲಿ ಇಲ್ಲೇ ಚುಟ್ಟು ಚುಟ್ಟು ಅಂತೈತಿ ಪೋಚ್ ಕೊಟ್ಟಾನೋ ಫೋನ್ ನಂಬರ್ ಕೇಳೇನೋ ಪೋಚ್ ಕೊಟ್ಟಾನೋ ಫೋನ್ ನಂಬರ್ ಕೇಳೇನೋ ನಮ್ಮ ನಾಟಕ ಹುಡುಗ ಕೈಯಾಗ ಒಂದು ವಾಚ್ ಕಟ್ಟೇನೋ ನಮ್ಮ ನಾಟಕ ಹುಡುಗ ಕೈಯಾಗ ಒಂದು ವಾಚ್ ಕಟ್ಟೇನೋ ಪೋಚ್ ಕೊಟ್ಟಾನೋ ಫೋನ್ ನಂಬರ್ ಕೇಳೇನೋ ಪೋಚ್ ಕೊಟ್ಟಾನೋ ಫೋನ್ ನಂಬರ್ ಕೇಳೇನೋ ನಮ್ಮ ಅತ್ತಿ ಮಗ ಟೇನಾಗ ಚೀತ್ ನಡ್ದಾನೋ ನಮ್ಮ ಅತ್ತಿ ಮಗ ಟೇನಾಗ ಚೀತ್ ನಡ್ದಾನೋ ಹತ್ತೈತಿ ತಂಡಿ ಬಿದ್ದ ನಿನ್ನ ಗುಂಡಿ ಬಾಯಾಗ ಕೊಡ್ತೀನಿ ಉಂಡಿ ಹಿಂಗ್ಯಾಕ ಮಾಡತ್ತೆ ದುಂಡಿ ಹತ್ತೈತಿ ತಂಡಿ ಬಿದ್ದ ನಿನ್ನ ಗುಂಡಿ ಬಾಯಾಗ ಕೊಡ್ತೀನಿ ಉಂಡಿ ಹಿಂಗ್ಯಾಕ ಮಾಡತ್ತೆ ದುಂಡಿ ಯಾಕ ಹುಡುಗ ಮೈಯಾಗ ಹೆಂಗೈತಿ ಯಾಕ ಚಂದಾದಿ ಮಾತು ನಿಂಗೈತಿ ಅಂಬೋದು ನೀರ ಹೆಚ್ಚಿಗೆ ಮಾತು ಬೇಡ ಮೊದಲ ತಲೆ ಕೆಟ್ಟೈತಿ ಹಂಗನ ಬೇಡ ಇಟ್ಟಿದ್ದ ಹುಡುಗ ನುಡಿಸಿದ ಮಗನ ಪೂರ್ತಿ ಹಿಡಸಾಕ ಆಗಲ್ಲೇನ ನಿನಗ ಒಮ್ಮರನಕ ಬಿಡಪ್ಪ ಕೆನಿಯ ಕಚ್ಚ ಬಿಡಪ್ಪ ಇಲ್ಲದ ನನ್ನ ಸೊಂಟ ಮುರಿತ ಮಲ್ಲಿ ನನ್ನ ಸೊಂಟ ಮುರಿತು ಏ ಯಾವ್ಲೆ ನೀನು ಕಬ್ರಿಗೇಡಿ ಮೂರು ಬಿಟ್ಟ ಮಾನಗೇಡಿ ಅಲ್ಲ ಎದುರಿಗೆ ಬರೋ ಹೆಣ್ಣು ನಿನ್ನ ಕಾಣೋದಿಲ್ಲೇನ ಮಗನ ಕಣ್ಣು ಕಿತ್ತು ಕೈಯಾಗ ಕೊಡ್ಲೇನ ರೀ 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 ಮೇಡಮರ ಹಿಂಗ್ಯಾಕೆ ಮಾಡಕತ್ತಿರೋ ನಾವು ನೀನಾಗೆ ಬಂದಿನ್ನ ನಿಮಗೇನಾದರೂ ನನ್ನ ಮ್ಯಾಗ ಏನಾದ್ರು ಸಿಟ್ಟಿತ್ತಂತ ತಿಳ್ಕೊರಿ ನನಗೆ ಒತ್ತಿಗೆ ಹಿಡ್ಕೊಂಡು ಏನು ಬೇಕಾದ ಮಾಡ್ರಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಆದ್ರೆ ನನ್ನ ಗಾಡಿಗೆ ಮಾತ್ರ ಕೈ ಹಚ್ಚಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಅದು ನಮಗೆ ಹೊಟ್ಟಿಗೆ ಅನ್ನ ಹಾಕೋ ದೇವ್ರಿದ್ದಂಗೆ ರೀ ಅದು ನೀವೇನಾದರೂ ಕಿತ್ಕೊಂಡ್ಬಿಟ್ರೆ ತಿಳ್ಕೊ ನಾವು ಯಾವುದಾದ್ರೂ ಗುಡ್ಡದಾಗ ಗುಡಿ ನೋಡಿ ಕಜ್ಜಾಕ ಜೋಳ್ಗಿ ಹಾಕೊಂಡು ಊರೂರು ತಿರುಗಬೇಕಾಗ್ತದ್ರಿ ಮೇಡಮರ ನೋಡು ದೋಸ್ತ ನೀ ಗುಡ್ಡಕ್ಕರೆ ಹೋಗು ಇಲ್ಲ ಸೌದತ್ತಿ ಎಲ್ಲಮ್ಮಗರ ಹೋಗು ನನಗೇನಾಗಬೇಕಾಗತ್ತಿ ನನ್ನ ಬುಟ್ಟಿ ಒಳಗಿನ ಹಣ್ಣು ಎಲ್ಲ ತೆಳಗೆ ಬೀಳಿಸಿ ಎಲ್ಲ ಮಣ್ಣು ಪಾಲು ಮಾಡಿಯಲ್ಲ ಅದರ ದಂಡ ಕೊಟ್ಟು ಮುಂದಕ್ಕೆ ದಾಟ ಅಲ್ಲ ಹುಡುಗಿ ದಂಡ ಕೊಡ್ಬೇಕತ್ತೀಕಿಗೆ ದಂಡ ರೊಟ್ಟಿ ಮನೆಗೆ ಮಾಡ್ತಾರೆ ದಂಡ ಕೊಡಾಕ ನಾ ನಿನ್ನ ಗಿಂಡಿಗೆ ಏನಾರ ಕೈ ಹಚ್ಚಿನೇನು ಏ ಅವ್ವ ನನ್ನ ಚಲುವ ಚಂದ್ರಾಮ ಅಲ್ಲ ಕನ್ನಡಿಯಾಗ ನಿನ್ನ ಮುಖಾರ ನೋಡ್ಕೊಂಡೇನ ಅಲ್ಲ ನಿನ್ನ ಜೊತೆ ನಮ್ಮ ರೇಟ್ ಬಗೆಹರಂಗಿಲ್ಲ ಯಾಕಂದ್ರ ಈಗ್ಲಾಗ್ಲೇ ನಮ್ಮ ಗಿರಾಕಿಗಳು ಇಲ್ಲಿ ಕುಂತಾರಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಯಾರ ನಮ್ಮದು ನಿಮ್ಮದು ವ್ಯಾಪಾರ ಒಂದೇ ಆದಾಗ
ಅಡ್ಜಸ್ಟ್ ಮಾಡಿಕೊಂಡು ರೇಟ್ ಬಗೆಹರಿಸ್ಕೊಂಡು ಎರಡೂ ಏನಪ್ಪ ಅಂತಂದ್ರೆ ಎರಡು ಹೊತ್ತಿಗೆ ಕೈಯಾಗಿಡೋದ್ರಿ ಕೆಳಗೊಂದು ಬಿಡೋದು ಅಂದಂಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಲ್ ಬಿಡ್ರಿ. ನೀವು ಹೊತ್ತು ತಂದ ಕಾಯಿಪಲ್ಲೆ ನನಗೆ ಬೇಕು. ಹೆಂಗೈತಿ ನಿನ್ನ ರೇಟ? ಏ ಅಲ್ಲಲ್ಲಲ್ಲ ಕಾಯಿಪಲ್ಲೆ ರೇಟ. ಏ ಅಬರ್ಗೇಡಿ, ಮೂರು ಬಿಟ್ಟ ಖಬರ್ಗೇಡಿ. ಅಲ್ಲ ಈ ತರ ಮಾತಾಡಕತ್ತಿಲ್ಲ, ಯಾಕ ಮೈಯಾಗ ನೆಟ್ಟಗೈತೇನಿಲ್ಲ? ನೋಡ ಮತ್ತ ಒಂದು ಕೊಡಬಾರ್ದ ಕೊಟ್ಟನಂದ್ರ ನೋಡ ಮತ್ತ ಹಲ್ಲ ಉದುರ್ತಾವ. ಅಲ್ಲ ಮೊದಲ ಚಂದಾಗಿ ಮಾತಾಡದ ಕಲಿ, ಆಮೇಲೆ ನನ್ನ ಬುಟ್ಟಿ ಕೈ ಹಚ್ಚುವಂತೆ. ನಾ ಭಾಳ ಚಂದಾಗೆ ಮಾತಾಡ್ತೀನಿ. ಅಲ್ಲ ಹುಡುಗಿ, ಬುಟ್ಟಿ ಕೈ ಹಚ್ಬೇಕಂತಾನೆ ಇಲ್ಲಿ ತನಕ ಬಂದಿನಿ. ಮಲ್ಲಿ ನಿನ್ನ ಕೆಂಪಾಗಿರುವ ಗುಂಡಕ್ಕಿರುವ ಏ ಎರಡು ಟಮಾಟೆಗಳನ್ನು ಹಿಚ್ಚಿ ವ್ಯಾಪಾರ ಮಾಡ್ಲಿಲ್ಲ ಅಂದ್ರ ಕಣ್ಣು ಮುಚ್ಚಬೇಕೆ ಗಪ್ಪು. ವ್ಯಾಪಾರ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರ ನಿಮ್ಮ ಅಪ್ಪನ ಮಗನ ಅಲ್ಲಲ್ಲ? ಅದಿನೇ ತಪ್ಪು ತಿಳ್ಕೊಂಡಿ. 10 ಪೈಸೆ ಇಲ್ಲ, ಎಷ್ಟರ ದಿಮಾಕ್ ಮಾಡಿ ಮಾತಾಡ್ತೇವ ದೋಸ್ತ. ವ್ಯಾಪಾರ ಮಾಡ್ಬೇಕಂತೇಳಿ ಬುಟ್ಟಿ ಕೈ ಹಚ್ಚಿನ ಅಂದಂಗ ಅವನವ್ರ ರೇಟ್ ಎಷ್ಟೇ ಆದ್ರೂ ಬಿಡೋ ಮಗನೇ ಅಲ್ಲ. 10 ಎಕರೆ ಜಮೀನು ಮಾರಿ 10 ಊರು ಅಡ್ಡಾಡಿದ ಮಗ ನಾನು. ಅಂಥದ್ರಾಗ ನನ್ನ ಕಿಶದಾಗ 10 ರೂಪಾಯಿ ಇಲ್ಲ ಅಂತ ಹೇಳ್ತಿಯಲ್ಲ ಮಲ್ಲಿ. ಏ ಸಾಕು ಮುಗಿಸೋ ನಿನ್ನ ಭಾಷಣ ಕೇಳೋದನ್ನ ಇಲ್ಲಿ ಟೈಮ್ ಇಲ್ಲ. ಅಲ್ಲ ನನ್ನ ಹತ್ತಕ ಈಗ ಎಲ್ಲೇನೇನು ಅದಾವ ಎಲ್ಲ ಹೇಳ್ತೀನಿ ಕೇಳು. ಸೌಂತಿನಕಾಯಿ, ಟಮಾಟಿ ಎಲ್ಲ ಅದಾವ. ನಿನಗೇನು ಬೇಕು ಹೇಳು, ಪಟ 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 ಅಂತ ಕೊಟ್ಟ ಬಿಡ್ತೀನಿ. ಸ್ವಲ್ಪ ನಿಧಾನವಾಗಿ ವ್ಯಾಪಾರ ಮಾಡ ಮಲ್ಲಿ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಬಸ್ಸಿನಿಂದ ಬರೆದಿರ್ತಾರ, ಆಟೋದಿಂದ ಬರೆದಿರ್ತಾರ ನೋಡಿ. ಇಲ್ಲ ನೀ ಒಂದು ಸಲ ನನ್ನ ಗಾಡಿಯಾಗ ವ್ಯಾಪಾರ ಮಾಡಿ ನೋಡು. ನಾಳೆ ಕಲ್ಲು ಮಾಮ ನಿನ್ನ ಗಾಡಿಯಾಗ ವ್ಯಾಪಾರ ಮಾಡ್ತೀನಿ ಓ ಮಾಮ ಅಂತ ಬರ್ತಿ. ಏ ಏನು ಮಾಮ ನೋಡು ಮಂದಿ ಕೂಡಿ ಮಾಡೋದು ವ್ಯಾಪಾರ, ಹುಡುಗಿ ವ್ಯಾಪಾರ. ನೋಡೋಣ. ಕೂದಲ್ ತುಂಬಾ ಗಾಡಿ ತಂದು ಎಷ್ಟು ದಿಮಾಕರ ಮಾಡಿ ಮಾತಾಡ್ತೇವ ದೋಸ್ತ. ನೀ ತಪ್ಪು ತಿಳ್ಕೊಂಡಿ ಮಲ್ಲಿ. ಈ ಹೊತ್ತು ಗಾಡಿ ಅಂದ್ರೆ ಏನಾದ್ರು ತಿಳ್ಕೊಂಡಿನಿ? ಸಾವಿರಾರು ಮಂದಿಗೆ ಅನ್ನ ಹಾಕೋ ಭಾಗ್ಯ ದಾತ ಇದು. ಒಮ್ಮ ನನ್ನ ಗಾಡಿಯಾಗ ವ್ಯಾಪಾರ ಮಾಡಿ ನೋಡು, ಪುನಃ ವ್ಯಾಪಾರ ಮಾಡ್ತೀನಿ ಅಂತ ಬರ್ತೀನಿ. ಅವ್ವ ಆ ರೀತಿ ಐತ್ಯಾ ನಿನ್ನ ಗಾಡಿ? ಅವನವನ ಗಾಡಿ ರಿಪೇರಿ ಮಾಡಾಕಂತ್ರು ಅವನವ್ನು ಎತ್ತಿದ ಕೈರಿ ನಾವು ಪೂರ್ತಿ ಬಾಡಿ ಬಿಚ್ಚಿ ನಟ್ ಬೋಲ್ಟ್ ಹೋದ ತೂತ್ನಾಗ ಹೊಸ ನಟ್ ಬೋಲ್ಟ್ ಹಚ್ಚಿ ಗಿರೀಸ್ ಹಚ್ಚಿ ಫುಲ್ ಟೈಟಾಗೆ ಬಿಗಿದು ಎರಡೂ ಕೈಯಾಗ ಒತ್ತಿಗೆ ಹಿಡಿದು ಬಿಟ್ಟೆವಂದ್ರ ಅವನವನ ಆಗ್ಲೇ ಊರು ತಿರುಗಿ ಬರ್ತದ್ರಿ ನಮ್ಮ ಗಾಡಿ. ಹಂಗಾದ್ರ ಇವತ್ತು ನಾನು ನಿನ್ನ ಗಾಡಿಯಾಗ ಹತ್ತಲ್ಲ? ಹತ್ತು. ಇದೇ ಖುಷಿಯಾಗಿ ಹೋಗಿ ಒಂದು ಹುಡುಗಿ ಏನು ಹೋಗ್ಯದ ಹಾಡ. ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಓಣಿ ಹಿಡಿದು ನಾ ಬರುವಾಗ ಹಳವಗಿತೀನಿ ನಿಂತು ಕಿಡಿಕ್ಯಾಗ ಮನಸ್ಸಾತು ನಿನಗಳ ಒಂದು ಮಸಾಲಾ ದೋಸೆ ಪಾರ್ಸಲ್. ಮನಸ್ಸಾತು ನಿನ್ನ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ
ಜೈನ ಕಾಲಾಗ ನಡೆಯುವಾಗ ದೇವಲೋಕದಿಂದ ಅಪ್ಸರೆಯರಿಗೆ ಇಳಿದು ಬಂದಾಗ ಹಬ್ಬನ ಪಡಕ್ಕೆ ಬರ್ತೀರೇನ ಮನಸ್ಸಾತ ನಿನ್ನ ಮನಸ್ಸಾತ ನಿನ್ನ ಲಾ 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 अरे शांगे मजगी हे हरि राम कृष्ण जगन्नाथ प्रेमानंद ये क्या हुआ ಯವ್ವ ಮಗಳ ಮಲ್ಲವ ನಿನ್ನವನ ಕೈಪಲ್ಯ ಮಾರಿಬಿಟ್ಟು ಇವನು ಕೂಡ ಏನು ಮಾತಾಡಕತ್ತು ನಿನ್ನವನು ಹೇಳ್ದ ಹುಟ್ಟಬೇಕಲ್ಲ ಯಪ್ಪ ಸಮಾಧಾನ ಕಚ್ಚಿತ್ತು ಸಮಾಧಾನ ಮುಂದೆ ಕೂತಾರ ಮತ್ತೆ ಓಡೋಕ್ಕಾರ ನಿನ್ನವನೆಲ್ಲ ಮೊದಲೇ ಯಪ್ಪ ಇವ್ರು ಅದಾರಲ್ಲ ಈ ಊರಿಗೆ ಸ್ವಲ್ಪ ಹೊಸಬ್ರತ್ತ ಅದಕ್ಕೆ ಇವ್ರಿಗೆ ಮಂದಿ ಯಾರು ಗೊತ್ತಿಲ್ಲ ಅಂತ ಅದಕ್ಕ ನಿನ್ನ ಅವನ ಸಂಧಿ ತೋರ್ಸಾಕ ಇವನಿಗೆ ಕರೆದಿರ್ಬೇಕಲ್ಲ ಕಿಸೆದಾಗ ದುಡ್ಡಿಲ್ಲ ದಡ್ಡ ನನ್ನ ಮಕ್ಕಳಿಗೆ ಸಂಧಿ ತೋರ್ಸಾಕ ಕರ್ಕೊಂಡು ಹೋದ್ರ ನಿನ್ನ ಅವನ ಕೈ ಹಿಡ್ದಾಕರೆ ಕಡ್ಕೊಂಡು ಹೋಗರು ನಿನ್ನ ಅವನು ಬಲ ಯಾತ್ರ ನಮಸ್ಕಾರ ರೀ ಲೆಕ್ಕಾಚಾರಿ ಅವ್ರ ಈ ಕಡೆ ನೋಡ್ರಿ ಚಂತನ್ ನಿಮ್ಮ ಮಗಳಿಗೆ ನೋಡ್ತಿರಲ್ಲ ನಮಸ್ಕಾರ ರೀ ಈಗ ಬಂದ್ರೇನ್ರಿ ನಮಸ್ಕಾರ ಇಲ್ಲಿ ಬಂದು ಮುಟ್ಟೈತಿ ಅಲ್ರಿ ಈಗ ಬಂದ್ರೆ ಹಿಂಗ ಮಾಡಿ ನಮಸ್ಕಾರ ಮಾಡಿದ್ರೆ ಮುಟ್ಟೋಂಗಿಲ್ಲ ಮುಟ್ಟತ್ತ ನೋಡು ತಾಳಗ್ ಬಾಗ ಹೇಳ್ರಿ ನಿಮ್ಮ ಅಪ್ಪಗ ಬಾಗ ಜರ ಗಂಟೆ ಹೊಡಿ ಮೆಣಸಿನ್ಕಾಯಿ ಬೇಕೇನು ಹಾ ಮುಟ್ಟೈತಿ ನಮಸ್ಕಾರ ಮುಟ್ಟೈತಿ ನಿನ್ನ ನಮಸ್ಕಾರ ನಿನ್ನ ಹತ್ತಿರ ಇರುವ ಮರಯ ಅಲ್ಲೊಲೆ ಏನು ತಿಳಿದಲ್ಲ ಮಗಳಿಗೆ ಮುಂದ ಎಷ್ಟು ಮಾಡ್ತಿಲ್ಲ ದಿಮಾಕ ನನ್ನ ವಯಸ್ಸಿದಾಗ ನಿನ್ನಂತವ್ರಿಗೆ ಎಷ್ಟೋ ಮಂದಿ ನೋಡಿನ ಹೋಗಲೆ ಅಲ್ಲೊಲೆ ಇವಳು ಯಾರಂತ ಮಗಳಂತ ತಿಳಿದು ನಡೆದಾಗ ವ್ಯಾಪಾರ ಮಾಡ್ಕೊತಿದ್ದೆ ಎಷ್ಟು ನಿನ್ನ ಧೈರ್ಯ ಅಂತೀನಿ ಲೆಕ್ಕಾಚಾರಿ ಅವ್ರ ಇವರು ನಿಮ್ಮ ಮಗಳು ಏನ್ರಿ ಇಲ್ಲ ಮತ್ತೆ ನಿನ್ನ ಮಗ ಅಂತಿದ್ದ ನಮ್ಮ ಮಗನ ನನ್ನ ಮಗಳ ಯಾಕಾತಾಳ್ರಿ ಲೆಕ್ಕಾಚಾರಿ ಅವ್ರ ನಿಮ್ಮ ಮಗಳೇ ಅದಾಳ್ರಿ ಹಾ ಕಾಂಗ್ ಬಾದಿಗೆ ಇಟ್ಟು ಚುರುಕಾಗಿ ಮಾತಾಡಕತ್ತಾಳಂದ್ರ ನಾ ಮೊದಲೇ ಅನ್ಕೊಂಡಿದ್ದೆ ರೀ ಅವನು ನಮ್ಮ ಲೆಕ್ಕಾಚಾರಿ ಮಗಳು ಮಲ್ಲಿನೇ ಇರ್ಬೇಕಂತ ಅನ್ಕೊಂಡಿದ್ದೆ ನಾನು ಬರೇ ಬದನ್ ತಿಂದ್ರೆ ಹಡ ರವಕಿಗೆ ಅದಕ್ಕೆ ಇಟ್ಟು ಬೆಳ್ಳಗೆ ಅದಾಳ್ರಿ ಅಲ್ಲೋ ಮಗನ ಸಂಧ್ಯಾಗ ಏನು ಕೆಲಸ ಐತಿ ಬಿಡು ಗಾಡಿ ಮಗನೇ ಮೇನ್ ರೋಡಿಗೆ ಮಗನ ಕೆಲಸ ಆಕೈತಿ ಮತ್ ಮಂದ್ಯಾಗ ಆಕೈತೇನು ನಡೆಯೋ ನೀನು ನಾವು ನಡಿ ಸಂಧ್ಯಾಗ ಏನು ಕೆಲಸ ನಡಿಯ ಹೊರ ಬುಟ್ಟಿ ತಲೆ ಮೇಲೆ ನಡೆಯೋ ನೀನು ನಾವು ನಡಿಯ ಈಗ ಶಕ್ತಿ ನಿನ್ನಲ್ಲಿಲ್ಲ ಐತಿ ತಡಿಯೋ ಮಾಸ್ತರ ಐತಿ ಶಕ್ತಿ ಏ ಅಪ್ಪ ಮುಂಜಾಳೆದ ಬೋಣಿಗೆ ಬಿಡಬಾರ್ದು ತಡಿಯೋ ನಿಮ್ಮವನ ಯಾಕೆ ಅವಸರ ಮಾಡಾಕತ್ತಿ ತೂ ನಿನ್ನವನ ಕೆಟ್ಟೋ ನೀ ಪೂರಾ ಕೆಟ್ಟಿ ಮುಂಜಾದಿ ಹಲಕಟ್ ನನ್ನ ಮಗ ಬೋಣಿ ಮಾಡೋದು ಅಂತೆ ಇವನು ಕೂಡ ವ್ಯಾಪಾರ ಮಾಡಿ ನೋಡು ಅವ್ರೆಲ್ಲರೂ ಹೊಯ್ಕೊತ್ ಹೋಗ್ಯಾರ ನಿನ್ನವನ ಇವನು ಕೂಡ ನಿನ್ನ ವ್ಯಾಪಾರ ನಡೆದೈತೆ ಅಂದ್ರ ಇವತ್ತು ಖಾಲಿ ಆದಾಗ ನಿನ್ನ ಬುಟ್ಟಿ ಲೆಕ್ಕಾಚಾರಿ ಅವ್ರ ಏ ತಡಿಯೋ ಮಾರ ನಂದು ಹೇಳದೈತಿ ಏಪ್ಪ ಅವಯ್ಯಪ್ಪ ಓರ ಅನ್ನಲ್ಲೇ ನಿನ್ ಬಾಯಾಗ ಯಾವ ಆ
ಅದಕ್ಕೇನಾಗೈತೋ ಯಪ್ಪ ಎಷ್ಟು ದುಂಡಾಗಿ ಗಟ್ಟಿಯಾಗ ಐತಲ್ಲ. ತೂ ನಿನ್ನ ಅವನ ದುಂಡ ಆಯ್ತಂತ ಹೇಳಿ ಕಂಡಲ್ಲಿ ಬುಟ್ಟಿ ತಳಗಿಳಿಸ್ರ ನಿನ್ನ ಅವನ ಕಂಡಕ್ಕೆ ಕಾಗಿ ಮುಕ್ಕುರ್ದಂಗ ಮುಕ್ಕುರಿ ನಿನ್ನ ಬುಟ್ಟಿ ಎಲ್ಲರೂ ಐತಿ ತೆಗ್ಗಿ ಹೋಯ್ಗಾರು ನಿನ್ನ ಅವನ ಬಲು ಎತ್ತರ ನಡಿಯೋ ನಿನ್ನ ನಾವು ನಡಿ ಮನೆಗೆ. ಲೆಕ್ಕಾಚಾರಿ ಸ್ವಲ್ಪ ತಡ್ರಿ ಅವಸರು ಮಾಡಬೇಡ್ರಿ, ಹಿಂಗ್ಯಾಕೆ ಮಾಡಕತ್ತೀರಿ? ನಾ ಮಾಡಿ ಮುಗಿಸ್ಬೇಕಂತ ನಿಂತೀನಿ. ವ್ಯಾಪಾರ ನೀವು ಬಂದು ಕ್ಯಾನ್ಸಲ್ ಮಾಡಕತ್ತೀರಿ ನೋಡು. ನನ್ನ ಇಲ್ಲೇ ನಿಂದಿರ್ಸ್ಕೊಂಡು ಬುಟ್ಟಿ ತೆಗಿ ಕೆಡಬೇಕಂತ ಮಾಡಿದೆ ಆ ಮಗನ. ಇವೇನು ನಾನು ಮುಂದೆ ನಡಲಪ್ಪ ಎಂತಿಂತ ನಾಯಿಗಳು ನಮ್ಮ ಜೊತೆ ನಮ್ಮ ಕೈಯಾಗ. ನಾಯಿ ಜೊತೆ ಸಂಬಂಧ ಮಾಡ್ತೀರೇನ್ರಿ? ಅವನವನ ನನ್ನ ಮಗಳಿಗೆ ಹರೆ ಹೆಚ್ಚಾಗಿ ನಾವು ಹುಡುಗರು ಜೊತೆ ಓಡಿ ಹೋಗಿಂತ ಮೊದಲ ಮದುವೆ ಮಾಡಿರ್ತೀವಿ. ಅವನು ಭಾಳ ಬ್ಯಾಸರ ಇದಪ್ಪ. ನಾವು 7 ಹುಟ್ಟದ 8 ಹುಟ್ಟದ ಯಾರು ಗೊತ್ತಾ? ಚಲೋ ಏ ಮಲ್ಲವ ನಡಿ ಮನೆಗೆ ಹೋಗೋಣ ಅವನ. ಅಪ್ಪ ದೋಸ್ತ ನಿನಗೂ ಈ 1 ಬೇಕಾ ಏನು 2 ಬೇಕಾ ಏನು 3 ಬೇಕಾ? ಅಲ್ಲ 3 ಬೇಕೇನ? ಉದ್ದನ್ ಬೇಕೇನು ಗುಂಡನ್ ಬೇಕಾ? ಉದ್ದನ್ ಬೇಕಾ ಗುಂಡನ್ ಬೇಕು ಅಂದೆ. ಗುಂಡನ್ ಬೇಕು ಗುಂಡನ್. ಯಪ್ಪ ಕೊಡ್ಲೇ ಬೇಡ ಕುಡು, ಹಂಗೆ ಹೇಳ್ತಾನವ ನಿಮ್ಮ ಅಪ್ಪ. ಕುಡು ಪಾಟ್ನೆ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಯಾವ ದೈವದಂತ ವರವರೆಂದು ನಾನು ಕಾಣೆನು. ನಿನ್ನ ತಮಗಳು ಇಲ್ಲ ಎಲ್ಲ ಮಗನ ಲೆಕ್ಕಾಚಾರಿ ಎಂಥ ಹೊತ್ತಿನೊಳಗೆ ಚುಚ್ಚೋದಲೇ ಮಗನ ಎದಿಗೆ ಚೂರಿ. ನೀ ಮಾಡಿದ ಕಂತ್ರಿ ಕೆಲ್ಸಕ್ಕೆ ಅವನವನು ನಿನ್ನ ಹೊಲದಾಗೆ ಬೀಜ ಬಿತ್ತಿ ಬೆಳೆ ತೆಗಿಲಿಕ್ಕಂದ್ರೆ ನನ್ನ ಹೆಸರ ಸಕಲಕಲ ವಲ್ಲಭ ಕಲ್ಯಾಣ ಎಲ್ಲ ತಿಳಿಯಲೇ ಮಗನ, ಕಲ್ಯಾಣ ಎಲ್ಲ ತಿಳಿ. ಬಿದ್ದ ನಾನು ವಿಶ್ವಕರ್ಮನ ಮಾತನ್ನೇ ನಂಬಿದ್ದೇನೆ. ಅವನು ನನ್ನ ಬಾಳಿಗೆ ಬೆಳಕಾಗ್ತಾನೋ ಇಲ್ಲ ಕತ್ತಲಾಗ್ತಾನೋ ಯಾವುದು ಕೂಡ ನನಗೆ ಗೊತ್ತಿಲ್ಲ. ಅವನಿಗೆ ಒಂದು ಮಾತು ಕೊಟ್ಟಿದ್ದೇನೆ, ಮಾತಿಗೆ ತಪ್ಪಿ ನಡೆಯಬಾರ್ದೆಂದು ಇಲ್ಲಿವರೆಗೂ ಅವನ ಮಾತನ್ನೇ ಕೇಳುತ್ತಾ ಬಂದಿದ್ದೇನೆ. ಅವನ ಮಾತಿನಂತೆ ಈ ಸಮಾಜದಲ್ಲಿ ನಾನು ಬದುಕಬೇದ್ರೆ ಅವನ ತಂಗಿಯಾಗಿಯೇ ಬದುಕಬೇಕು. ನೀವು ಹೇಳುವ ಮಾತು ಸತ್ಯವಿದೆ ಮಂಜುಳಾ. ಈ ಸಮಾಜನವರು 8 ಮಾತನಾಡಿದರು ಲೆಕ್ಕಿಸದೆ ಮುಂದೆ ಸಾಗಬೇಕು. ಒಂದು ಒಂಟಿಯಾದ ಹೆಣ್ಣು ಒಂದು ಗಂಡಿನ ಜೊತೆ ನಿಂತು ಮಾತನಾಡಿದರೆ ಅವರ ಸಂಬಂಧದ ಬಗ್ಗೆ ವಿಚಾರಿಸದೆ ಸಂಶಯದಿಂದ ನೋಡುವುದು ಈ ಹಾಳು ಸಮಾಜ. ಮಂಜುಳಾ, ಯೌವನ ತುಂಬಿದ ಹಣ್ಣು ಎದುರು ಬಂದರೆ ಸಾಕು ಬಾಯಲ್ಲಿ ಹಲ್ಲುವುದರಿ ಜೊಲ್ಲು ಸೋರುತ್ತಿದ್ದರು. ಮಗಳೆಂಬ ಮೋಹ ಬರುವುದಿಲ್ಲ ಹೊರತಾಗಿ ಕಣ್ಣು ಸೊನ್ನೆ ಮಾಡಿ ಕೈ ಮಾಡಿ ಕರೆಯೋ ಜನರಿದ್ದಾರೆ ಈ ಸಮಾಜದಲ್ಲಿ ಅಂದಾಗ ಅಣ್ಣ ತಂಗಿಯ ಸಂಬಂಧ ಇವರಿಗೆಲ್ಲಿ ಗೊತ್ತಾಗಬೇಕು ಹೇಳು ಮಂಜುಳಾ. ಅಂದ್ರೆ ತಾವು ಮಂಜುಳಾ, ನನ್ನ ಪರಿಚಯ ನಿನಗೆ ತುಂಬಾನೇ ಗೊತ್ತಿದೆ. ಗೊತ್ತಿದ್ದರೂ ಗೊತ್ತಿರದ ಹಾಗೆ ನಟನೆ ಮಾಡ್ತಾ ಇದೀಯಾ. ಇಬ್ಬರು 3 ವರ್ಷಗಳ ಕಾಲ ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದೇವೆ. ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನೀನು ಮಾಡಿದ ಡ್ಯಾನ್ಸ್ ನಾನು ಇನ್ನೂ ಮರ್ತಿಲ್ಲ ಮಂಜುಳಾ. ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಒಂದು ತಂಡದ ನಾಯಕ ನಾನಾಗಿ ಇನ್ನೊಂದು ತಂಡದ ನಾಯಕಿ ನೀನಾಗಿ 2 ತಂಡ ಪ್ರಥಮ ಪ್ರಶಸ್ತಿ ಕೊಂಡ ನೆನಪು ಮರೆತು ಹೋದಂತೆ ಕಾಣುತ್ತಿದೆ. ಇರಲಿ, ನಿಮ್ಮ ಅಣ್ಣ ವಿಶ್ವಕರ್ಮ ಎಲ್ಲಿ? ನನ್ನನ್ನು ಕ್ಷಮಿಸ್ಬಿಡಿ, ನಾನು ಯಾವುದು ಕೂಡ ಮರ್ತಿಲ್ಲ. ಅಂದು ನಾನು ಕಾಲೇಜಿಗೆ ಹೋಗುವಾಗ ನನ್ನ ಬಸ್ ಮಿಸ್ ಆಗಿತ್ತು. ನಮ್ಮ ಕಾಲೇಜಿನಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇತ್ತು. ಅದನ್ನು ಎಲ್ಲಿ ಮಿಸ್ ಮಾಡ್ಕೊಂಡೆನೆಂದು ನನ್ನ ಮನಸ್ಸಿಗೆ ನಾನು ತುಂಬಾ ನೋವು ಮಾಡಿಕೊಂಡಿದ್ದೆ. ಆದರೆ ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ನಿಮ್ಮ ಬೈಕಿನಲ್ಲಿ ಕರೆದುಕೊಂಡು ಹೋಗಿದ್ರಿ. ಹಿಂದಿನದೆಲ್ಲ ನಿಮಗೆ ನೆನಪು ಮಾಡಿದೆನೆಂದು ದಯವಿಟ್ಟು ಕೋಪ ಮಾಡ್ಕೊಳ್ಬೇಡಿ.
ನಮ್ಮ ಅಣ್ಣನನ್ನು ಹುಡುಕಲು ಬಂದಿದ್ರಲ್ಲ, ನಮ್ಮ ಅಣ್ಣನ ಹತ್ರ ಏನಾದರೂ ಕೆಲಸವಿತ್ತೆ? ತಾವು ಇದ್ದಲ್ಲಿಗೆ ನನ್ನನ್ನು ಬರಲಿಕ್ಕೆ ಹೇಳಿ ಈಗ ಹೊರಗಡೆ ಹೋಗಿದ್ದಾನೆ. ಅಂದರೆ ನಾನು ಈಗ ಬಂದ ಕೆಲಸ ಮಂಜುಳಾ? ಖಂಡಿತವಾಗಿಯೂ ನಿಮ್ಮ ಕೆಲಸ ಆಯಿತು ಎಂದು ತಿಳಿದುಕೊಳ್ಳಿ. ಮಂಜುಳಾ, ನೀನು ಹೇಳುತ್ತಿರುವ ಮಾತು ನಿಜನಾ ಮಂಜುಳಾ? ನೋಡಿ, ನನ್ನ ಮಾತಿನ ಮೇಲೆ ನಿಮಗೆ ಭರವಸೆ ಇರೋದಿದ್ರೆ ನಾನು ನಿಮಗೆ ಮಾತು ಕೊಡುತ್ತೇನೆ. ಮಂಜುಳಾ, ಈ ಕೊಟ್ಟ ಭಾಷೆಯನ್ನು ಒಂದು ವೇಳೆ ತಪ್ಪಿ ನಡೆದರೆ? ನೋಡಿ, ಈ ಮಂಜುಳ ಒಂದು ಸತಿ ಮಾತು ಕೊಟ್ರೆ ಮುಗಿದು ಹೋಯ್ತು. ಯಾವುದೇ ಕಾರಣಕ್ಕೂ ಈ ಮಂಜುಳ ಮಾತು ತಪ್ಪುವುದಿಲ್ಲ. ನಮ್ಮಣ್ಣ ಒಂದು ವೇಳೆ ನಾನು ಊರಿಗೆ ಹೋಗಿದ್ದಾಗ ಪ್ರಕಾಶ್ ಏನಾದರೂ ಬಂದು ಕೆಲಸ ಕೊಡಿ ಎಂದು ಹೇಳಿದಾಗ ಕೊಡಬೇಕು ಎಂದು ನನ್ನ ಕೈಯಿಂದ ಮಾತು ತೆಗೆದುಕೊಂಡಿದ್ದಾರೆ. ಇನ್ನು ಮೇಲೆ ಪ್ರಕಾಶ್, ನೀವೇ ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್. ಸಂತೋಷ ಮಂಜುಳಾ, ತುಂಬಾ ಸಂತೋಷ. ಸಾಕಷ್ಟು ಕಲಿತೆ ನಾನು. ಉದ್ಯೋಗ ಸಿಗದೆ ನಿರುದ್ಯೋಗಿಯಾಗಿ ತಿರುಗುವಾಗ ನನ್ನ ಕಷ್ಟ ಅರಿತು ನಿಮ್ಮ ಅಣ್ಣ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದಾನೆ. ಮಂಜುಳಾ, ನಿಮ್ಮ ಅಣ್ಣನಿಗೆ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮಂಜುಳಾ. ನೋಡಿ ಪ್ರಕಾಶ್, ಇದೇ ಸಂತೋಷದ ಸಮಯದಲ್ಲಿ ನಾನು ನಿಮಗೊಂದು ಮಾತು ಕೇಳ್ತೀನಿ, ದಯವಿಟ್ಟು ನಡೆಸ್ಕೊಡ್ತೀರಾ? ಅದ್ಯಾವ ಮಾತು ಹೇಳು ಮಂಜುಳಾ? ಕಷ್ಟದಲ್ಲಿದ್ದ ನನಗೆ ಆಸರೆ ನೀವಾಗಿದ್ದೀರಿ ಅಂದಾಗ ನಿಮ್ಮ ಕೆಲಸ ನಡೆಸಿಕೊಡುವುದು ನನ್ನ ಕರ್ತವ್ಯ. ಹೇಳು ಮಂಜುಳಾ, ಅದ್ಯಾವ ಕೆಲಸ? ನೋಡಿ ಪ್ರಕಾಶ್, ಬಹಳ ವರ್ಷದಿಂದ ನಾನು ನಿಮ್ಮನ್ನು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೇನೆ. ಆ ವಿಷಯ ಹೇಳುವ ಸಮಯ ಈಗ ಬಂದಿದೆ. ನೋಡಿ, ಇನ್ನು ಮುಂದೆ ನೀವು ನನ್ನನ್ನು ನಿಮ್ಮ ಸಂಗಾತಿಯಾಗಿ ಸ್ವೀಕರಿಸಬೇಕು. ಅದಲ್ಲದೆ ನೀವೇ ನನ್ನ ಪತಿ, ಇನ್ನು ಮುಂದೆ ನಾನೇ ನಿಮ್ಮ ಸತಿ. ಕಾಲೇಜಿನಲ್ಲಿ ಓದುವಾಗ ನಮ್ಮಿಬ್ಬರ ಪ್ರೀತಿ ವಿಷಯ ನಿನ್ನ ಮುಂದೆ ಹೇಳಬೇಕೆಂದು ಸಾಕಷ್ಟು ಸಲ ಯೋಚನೆ ಮಾಡಿ ಸುಮ್ಮನಾದೆ ಮಂಜುಳಾ. ಮಂಜುಳಾ, ನಿನ್ನ ಬಗ್ಗೆ ನಾನು ತುಂಬ ತಲೆ ಕೆಡಿಸಿಕೊಂಡಿದ್ದೆ ಮಂಜುಳಾ. ಇಷ್ಟೆಲ್ಲ ಓದಿದ್ದು ನಿನ್ನ ಕೈ ಹಿಡಿಯೋ ಸಲುವಾಗಿ ಮಂಜುಳಾ. ನಿನಗಾಗಿ ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಿರುವ ಮಂಜುಳಾ. ಈ ರೈತನ ಅರಮನೆಗೆ ಮನೆ ಬೆಳಗಲು ಅರಗಿಣಿಯಾಗಿ ನಿನ್ನ ಆಗಮನವಾಗಲಿ. ಪ್ಲೀಸ್ ಮಂಜುಳಾ, ನನ್ನ ಕೈ ಬಿಡಬೇಡ. ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿಯಾದಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾಗಿದೆ. ಎಸ್, ನಾನೇನು ಬರ್ತೇನೆ ಮಂಜುಳಾ. ಪ್ರಕಾಶ್, ನೋಡಿ ಪ್ರಕಾಶ್, ಎಲ್ಲರ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೀತಿ ಅಲ್ಲ. ನಮ್ಮಣ್ಣ ಈ ಹತ್ತೂರಿನ ಒಡೆಯ. ಅವನ ಹುಲಿ ಅಂತ ಗರ್ಜನೆಗೆ ನೆಮ್ಮದಿಯಿಂದ ಇದ್ದ ನಿಮ್ಮ ಮನೆ ಒಡೆದು ಹೋಗಬಹುದು. ನಿಮ್ಮಣ್ಣ ಕಟ್ಟಿದ ಬೆಟ್ಟ ಉರುಳಿ ಹೋಗಬಹುದು. ಅಷ್ಟೇ ಅಲ್ಲದೆ ನಿಮ್ಮಣ್ಣ ನಿಮ್ಮ ಮೇಲೆ 1000 ಕನಸು ಕಂಡಿರಬಹುದು. ಆ ಕನಸೆಲ್ಲ ನುಚ್ಚು ನೂರಾಗಬಹುದು. ನೋಡಿ ಪ್ರಕಾಶ್, ಈ ಭೂಮಿ ಮೇಲೆ ಒಂದು ಸಿಗಬೇಕಾದ್ರೆ ಇನ್ನೊಂದನ್ನು ಕಳೆದುಕೊಳ್ಳಲೇಬೇಕು. ಮುಂದೆ ನಮ್ಮ ಪ್ರೀತಿ ಸಲುವಾಗಿ ನಿಮ್ಮಣ್ಣನ ಪ್ರಾಣ ಬೇಕಾದ್ರೂ ಹೋಗ್ಬೋದು. ವಿಚಾರ ಮಾಡಿ ನನ್ನ ಕೈ ಹಿಡಿಯಿರಿ. ಅಣ್ಣ ತಮ್ಮಂದಿರ ಮಾತು ಕೇಳುತ್ತಾ ಕುಳಿತರೆ ನನ್ನ ಬಾಳು ಬಂಗಾರವಾಗುವುದು ಯಾವಾಗ? ನನ್ನ ಮನಸ್ಸಿನಲ್ಲಿ ಅರಮನೆಯ ಮಹಾರಾಣಿ ನೀನೇ ಇರುವಾಗ ನನ್ನ ಬಗ್ಗೆ ಸಂಶಯ ಮಾಡಬೇಡ ಮಂಜುಳಾ. ಪಕ್ಕು, ಇದು ಸಂಶಯ ಅಲ್ಲ, ಅನುಮಾನ. ನಮ್ಮಿಬ್ಬರ ಮನಸ್ಸು ಒಂದಾದಾಗ ಅನುಮಾನವೆಂಬ ಗಾಳಿ ಸುಳಿಯಬಾರದು ಮಂಜು. ನಮ್ಮಿಬ್ಬರ ತಲೆಯ ಮೇಲೆ ಅಕ್ಷತೆ ಕಳ ಹಾಕಲು ನಮ್ಮ ಅಣ್ಣ ತಮ್ಮಂದಿರ ಒಪ್ಪಿಗೆ ನನಗೆ ಬೇಕಾಗಿಲ್ಲ. ನಿಮ್ಮ ಅಣ್ಣನ ಒಪ್ಪಿಗೆ ಹೊಂದಿದ್ದರೆ ಸಾಕು. ಕೊಟ್ಟ ಮಾತನ್ನು ಸಾಯುವ ತನಕ ನಡೆಸಿಕೊಡುತ್ತಾನೆ ಈ ಪ್ರಕಾಶ. ಮಂಜುಳಾ, ಹೂವಿಗಿಂತ ಮಿಗಿಲಾದ ನಗು ನಿನ್ನದು, ಮುತ್ತಿಗಿಂತ ಮಧುರವಾದ ಮಾತು ನಿನ್ನದು, ಚಂದ್ರನಿಗಿಂತ ಹೊಳಪಾದ ರೂಪ ನಿನ್ನದು. ಮಂಜುಳಾ, ಇವುಗಳನ್ನೆಲ್ಲ ಪ್ರೀತಿಸುವ ಹೃದಯ ನನ್ನದು. ಆದರೆ ಈ ಹೃದಯವನ್ನು ಪೂಜಿಸುವ ಕರ್ತವ್ಯ ನಿನ್ನದು ಚಿನ್ನ, ಕರ್ತವ್ಯ ನಿನ್ನದು. ಅದಕ್ಕಾಗಿ ಈ ನಿನ್ನ ಪ್ರಿಯತಮನ ಮನಸ್ಸಿಗೆ ನೆಮ್ಮದಿ ಸಿಗುವ ಹಾಗೆ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ ಚಿನ್ನ. ನೋಡಿ ಪ್ರಕಾಶ್, ಕೊಟ್ಟ ಮಾತಿಗೆ ಮೀರೋದಿಲ್ಲ ಎಂದು ನೀವು ಮಾತು ಕೊಟ್ಟಿದ್ದೀರ. ಇನ್ನು ಮುಂದೆ ನನ್ನ ಬಾಳಿಗೆ ನೀವೇ ಬೆಳಕು. ನೀವು ಹೇಗೆ ಹೇಳ್ತಿರೋ ಹಾಗೆ ಈ ನಮ್ಮ ಜೀವನ ಸಂತೋಷದಿಂದ ಸಾಗಲಿ. ಪಕ್ಕು, ಐ ಲವ್ ಯು ಪಕ್ಕು, ಐ ಲವ್ ಯು.
ಕೊನೆಯವರೆಗೆ ಕೈ ಬಿಡಲ್ಲ ಪಪ್ಪನ ಕೈ ಬಿಟ್ಟಪ್ಪ ಒಂದು ಚೀಲ ಉಳ್ಳಾಗಡ್ಡಿ ಹೋಗಲಿ ನಿನಗಾಗಿ ನಾನೊಂದು ಕಡೆ ಬಲೆ ಬೀಸಿದರೆ ಇತ್ತ ಮಂಜುಳಾ ಒಂದು ಕಡೆ ಬಲೆ ಬೀಸಿದಳು. ಸೇಡಿನ ಜ್ವಾಲೆ ಹತ್ತು ಉರಿಯುತ್ತದೆ ಮಗನೇ ಎಂದು ನಿನ್ನ ಮನೆ ಸುಡಲು. ನಾನು ಹಲೆದ ಆ ಬಣೆಗೆ ಶಂಕರನ ಮನೆ ಸರ್ವನಾಶ. ಶ್ರೀಮಂತರೇ, ಶ್ರೀಮತಿಗೆ ಎಂಬ ಮಾತೆಗೆ ಪ್ರಕಾಶ್ ವಿದ್ಯಾರ್ಥಿ ದಶೆಯಲ್ಲಿ ಕೂಡಿ ಆಡಿ ಬೆಳೆದವರು. ಸ್ನೇಹದಲ್ಲಿ ಶ್ರೀಮತಿ ಎಂಬ ಮಾತೆಗೆ ನಿನ್ನ ಒಳ್ಳೆತನವನ್ನು ನೋಡಿ ಈ ನನ್ನ ತಂಗಿಗೆ ನಿನ್ನನ್ನು ದಾರಿ ಎರಿದು ಕೊಟ್ಟು ನನ್ನ ಜೊತೆ
ನನ್ನ ಜೊತೆ ನೆಂಟಸ್ಥನಿ ಕಟ್ಟಿಕೊಳ್ಳಬೇಕೆಂದು ಆದರೆ ಆ ನಿನ್ನ ಅಣ್ಣ ನಿನ್ನ ತಮ್ಮ ನನ್ನನ್ನು ಕಂಡರೆ ಸಾಕು ಚಂಡ 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 ಕಾರುತ್ತಾರೆ. ಆದರೆ ಅವರು ಈ ಮದುವೆಗೆ ಒಪ್ಪಿಕೊಳ್ಳುವರೇ ಪ್ರಕಾಶ್? ಪ್ರೇಮಿಗಳ ಮನ ಒಂದಾದಾಗ ಮದುವೆ ವಿಚಾರ ಅದು ವಧುವರರಿಗೆ ಬಿಟ್ಟ ನಿರ್ಧಾರ. ಒಂದು ವೇಳೆ ಈ ಮದುವೆಗೆ ನಮ್ಮ ಮನೆಯಲ್ಲಿ ಒಪ್ಪದೆ ಹೋದರೆ ಹಿಂದೆ ಆ ಮನೆಯಿಂದ ಹೊರಬರಬಹುದು. ನಾನು ಪ್ರೀತಿಸಿದ ಈ ಕನ್ಯಾಮಣಿಯನ್ನು ಕೈ ಹಿಡಿಯುತ್ತೇನೆ. ಈ ಮಾತು ಸಂಗಮೇಶ್ವರ ಆಣೆಗೂ ಸತ್ಯ. ಮೆಚ್ಚಿದೆ ಪ್ರಕಾಶ್, ನಿನ್ನ ಮಾತಿಗೆ ಮೆಚ್ಚಿದೆ. ಈ ನಿನ್ನ ಒಳ್ಳೆತನವನ್ನು ನೋಡಿ ನನ್ನ ತಂಗಿಯ ಬಾಳಿಗೆ ಬೆಳಕು ಕೊಡುವ ಬಹದ್ದೂರ್ ನೀನಾಗಿರುವಾಗ ಮತ್ತೇಕೆ ವಿಚಿಸದು? ಪ್ರಕಾಶ್, ನೀನು ನಾನು ಹೇಳಿದಾಗೆ ಕೇಳಿದರೆ ನನ್ನ ಮೇಲ್ ಮಾಲೀಕ ನೀನಾಗುವೆ. ಬಡವರ ಬಂಧು, ಕಷ್ಟ ಅಂತ ಬಂದರೆ ಕರುಣೆ ತೋರುವ ಕರುಣಾಮಯ. ವಿಶ್ವಕರ್ಮ ಗಣಿಗಳೇ, ನಿಮ್ಮಿಂದ ನನಗೆ ತುಂಬಾ ಉಪಕಾರವಾಯಿತು. ಪ್ರಶಾಂತ್, ಸಾವಿರಾರು ಎಕರೆ ಜಮೀನ್ದಾರನ ಅಂಶದ ಕುಡಿಯಾದ ನನ್ನ ತಂಗಿಗೆ ಅಣ್ಣನ ಆಸ್ತಿಯಲ್ಲಿ ಅರ್ಧ ಹಕ್ಕು ಇದೆ. ನೀನು ನನ್ನ ಮಾತಿನಂತೆ ನಡೆದುಕೊಂಡಿದ್ದೆ, ಆದರೆ ನನ್ನ ಮಿಲ್ ಮಾಲೀಕ ನೀನಾಗುವೆ. ತಮ್ಮ, ಸರಿಯಾಗಿ ದನಿಯರೇ ಹೇಳೋದು ಕೇಳು. ನಿಮ್ಮ ಅಣ್ಣನ ಬೆನ್ನ ಹತ್ರ ನೀನು ಮಣ್ಣು ತಿನ್ಬೇಕಾಗ್ತೈತಿ. ನಿನಗ ಏನೂ ಸಿಗುದಿಲ್ಲ. ಅವನು ಆರಾಮಾಗಿ ಮದುವೆ ಮಾಡ್ಕೊಂಡು ಇರ್ಬೇಕಂತ ನಾನು ಹುಚ್ಚ ಎತ್ತರ ಸುಮ್ಮನೆ ಅಣ್ಣ ಅಂತ ಬಿದ್ದು ಯಾಕೆ ಸೈತಿ? ವಯಸ್ಸಿಗೆ ಬಂದ ತಮ್ಮನ ಮದುವೆ ಮಾಡ್ಬೇಕಂತ ಏನ್ರಿ ವಿಚಾರ ಮಾಡೇ ನಾನು? ನನ್ನ ಬಾಳಿಗೆ ಮುಳ್ಳು ಚುಚ್ಚಿ ಮನದಾಗ ಒಂದು ಮಸಲತ್ ಮಾಡಿ ಕೂಡಿ ಬಾಳೋದಂತ ತಲೆ ತುಂಬಿ ನಮ್ಮನ್ನು ದುಡ್ಲೆ ಹಚ್ಚಿ ತಾನು ರೊಕ್ಕ ಮಾಡಿಕೊಂಡು ಈಗ ಬೇರೆ ಲೆಕ್ಕ ಹೇಳಕತ್ತಾನ. ನಮ್ಮ ಅಣ್ಣ ಶಂಕರ ನನಗೆ ಒಂದು ಗತಿ ಕಾಣಿಸಲೇಬೇಕು. ಖಾಲಿ ಕಲ್ತ ಮನುಷ್ಯ ಬುದ್ಧಿ ಹೇಳಿಟ್ಟಿದವು ಮರಯ್ಯ. ನೀನು ಒಂಥರ ಹಿಂಗ ವಿಚಾರ ಮಾಡಕ್ ಕೂತ್ರ ನಿಮ್ಮ ಅಣ್ಣ ನಿನ್ನ ಕೈಯಾಗ ಬದನಿ ಗೂಟ ಕೊಡ್ತಾರ, ಬದನಿ ಗೂಟ. ತಮ್ಮ, ನಿನ್ನ ಪಾಲಿಗೆ ಬರೋ ಆಸ್ತಿ ಕೇಳಬಹುದು, ಅದ್ರಾಗ ನೀನು ನಿಮ್ಮ ಅಪ್ಪನ ಮಗನ ಇದ್ರಿಬೇಕಲ್ಲ. ಪ್ರಶಾಂತ್, ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನಡೆದರೆ ಒಳ್ಳೆ ಮುಹೂರ್ತ ನೋಡಿ ಗ್ರ್ಯಾಂಡ್ ಆಗಿ ನಿಮ್ಮಿಬ್ಬರ ಮದುವೆ ಮಾಡುವೆನು. ನಿಮ್ಮ ಅಣ್ಣ ಮದುವೆಗೆ ಒಪ್ಪದಿದ್ದರೆ ಏನ್ ಮಾಡವಪ್ಪ? ಲೆಕ್ಕಾಚಾರ್ಯವರಿ, ಇದೇ ಅಂತ ವಿಷಯ ಬಿಟ್ಟು ಬಿಡಿ. ಮದುವೆ ವಿಚಾರ ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಆಯ್ತು, ನೀವೇ ನಮ್ಮವರಾಗಿರುವಾಗ ಮತ್ತೆ ಯಾವುದಕ್ಕೂ ಯೋಚಿಸದೆ ಬೇಡ. ಮಂಜುಳಾ, ಈ ಊಟದ ಸಿದ್ಧತೆ ಮಾಡಮ್ಮ. ಈ ಸಂತೋಷದ ಸಮಯದಲ್ಲಿ ಸಿಹಿ ಊಟ ಉಣ್ಣೋಣ. ಊಟದ ವಿಷಯವನ್ನು ಒಳಗಡೆ ಕುಳಿತು ಮಾತನಾಡಿದರಾಯಿತು. ಲೆಕ್ಕಾಚಾರಿ, ನೀವು ಒಳಗಡೆ ಕೂತು ರೆಸ್ಟ್ ತೆಗೆದುಕೊಳ್ಳಿ. ನಾನು ನನ್ನ ಸ್ನೇಹಿತನಿಗೆ ಭೇಟಿಯಾಗಿ ಬರುತ್ತೇನೆ. ಶಂಕರ, ನನ್ನ ತಮ್ಮನ ತಲೆಯಲ್ಲಿ ಎಲ್ಲ ಸಲ್ಲದ ಈ ಸದ ಬೀಜವನ್ನು ಬೆತ್ತೆ ಮನ ಮುರಿಯಲು, ಮನೆ ಮಡಿಯಲು ಹಾಕಿದೆ ಮಗನೇ ಅಧರ್ಮದ ಅಡಿಪಾಯ. ನಿನ್ನ ತಮ್ಮಂದಿರಿಂದಲೇ ನಿನ್ನ ಬಾಳು ಬೆಳಗುತ್ತಿದೆ ಎಂದು
ಸಾವಿರಾರು ಜನಸ ಕಾಣ್ತಿರುವ ನಿನ್ನನ್ನು ನಿನ್ನ ಮನೆಗೆ ಸೊಸೆಯಾಗಿ ಬರುತ್ತಿದ್ದಾಳೆ ಮಗನೇ. ನಿನ್ನ ತಮ್ಮನ ಹೆಂಡತಿ ವಿಶ್ವಕರ್ಮನ ತಂಗಿ. ಕರ್ಮದ ಹಾದಿಯಲ್ಲಿ ಧರ್ಮದ ಬೋಧನೆಗೈದು ಇಡೀ ಊರಿನಲ್ಲೇ ನ್ಯಾಯ ಹೇಳುವ ಧರ್ಮ ಪಾಲಕ, ಸತ್ಯದ ಪರಿಪಾಲಕನೆಂದು ಮಗನೇ ಹೆಸರು ಪಡೆದ ನಿನ್ನನ್ನು ಇಡೀ ಊರಿನಲ್ಲಿ ಅವಮಾನಗೊಳಿಸಿ ಆತ್ಮಹತ್ಯೆಗೆ ದಾರಿ ಮಾಡಿಕೊಡದಿದ್ದರೆ ಮಗನೇ ಈ ನನ್ನ ಹೆಸರು ವಿಶ್ವಕರ್ಮನೇ ಅಲ್ಲ. ಅಂದು ನಿನ್ನ ಹೆಂಡತಿಯನ್ನು ಬಲತ್ಕರಿಸಲು ಬಂದಾಗ ನನ್ನ ಕೆನ್ನೆಯ ಮೇಲೆ ಕೈ ಮಾಡಿದ ಸೇಡಿಗಾಗಿ ಎಂದು ನಿನ್ನ ತಮ್ಮನೆಂಬ ಬಹುಪಕ್ಷಿಯನ್ನು ನನ್ನ ಪ್ರಿಯಸಿಗೆ ತಂಗಿ ಎಂದು ಪಟ್ಟ ಕಟ್ಟಿ ಮೋಹದ ಬಲಿಗೆ ಎಳೆದುಕೊಂಡೆ. ನಿನ್ನ ಜೊತೆ ನಿನ್ನ ತಮ್ಮನನ್ನು ಎತ್ತು ಕಟ್ಟಿ ಮನ ಮುರಿಯಲು ನಿಮ್ಮ ಅಣ್ಣ ತಮ್ಮಂದಿರ ಮನಸ್ಸನ್ನೇ ಛಿದ್ರಗೊಳಿಸಿ ನಿಮ್ಮನ್ನು ಬೀದಿಯ ಭಿಕ್ಷಕರಾಗಿ ಮಾಡದಿದ್ದರೆ ಮಗನ ನನ್ನ ಹೆಸರು ವಿಶ್ವಕರ್ಮನೇ ಅಲ್ಲ. ಪ್ರಶಾಂತ, ಯಾಕಣ್ಣ ಕರೆದ್ರಿ? ಹೌದು ಪ್ರಶಾಂತ್. ಯಾಕಣ್ಣ ಕಣ್ಣು ಕೆಂಪಾಗಿದೆ, ಏನಾಯ್ತು ಹೇಳಣ್ಣ? ಏನು ಆಗಬಾರದಿತ್ತು ಅದೇ ಆಯಿತು. ನೀ ಮಾಡಿದ ಘನಕಾರಕ್ಕೆ ಕಲಿತ ನಿನ್ನ ಅಣ್ಣನ ಬದುಕಿಗೆ ಕಲ್ಲು ಬಿತ್ತು. ರೈತ ನಾಯಕ ನನ್ನ ತಮ್ಮ ಅನ್ಯಾಯದ ವಿರುದ್ಧ ಹೋರಾಡ್ತಾನೆಂದು ತಿಳಿದುಕೊಂಡಿದ್ದೆ. ಆದರೆ ನೀ ಇಷ್ಟೊಂದು ದುಷ್ಟನಾಗುವನೆಂದು ನಾ ತಿಳಿದಿರಲಿಲ್ಲ. ಮನೆಯವರೆಲ್ಲರೂ ಕೊನೆಯ ತಮ್ಮನೆಂದು ಪ್ರೀತಿಯಿಂದ ಕಂಡಿದ್ದಕ್ಕೆ ನೀನು ಕೊಟ್ಟ ಕಾಣಿಕೆಯಿಂದಲೇ ನಿನ್ನ ಅಣ್ಣನ ಬಾಳು ಸಿಡಿಲು ಬಡದ ಮರದಂತಾಗಿದೆ ನಿನ್ನ ಅಣ್ಣನ ಜೀವನ. ಅಣ್ಣ, ನಾನೇನು ಅಂತ ತಪ್ಪ ಮಾಡಿನೆಂದು ಈ ರೀತಿ ಮಾತನಾಡುವಿರಿ? ನಿನ್ನ ಕೊನೆಯ ತಮ್ಮ, ಅಕ್ಕರದಿಂದ ಬೆಳೆದ ನಿನ್ನ ತಮ್ಮ ಯಾವತ್ತು ತಪ್ಪ ಮಾಡಲ್ಲಂತ ತಿಳಿಯಣ್ಣ. ಕಲಿತ ಅಣ್ಣನಿಗೆ ನೌಕರಿ ಸಿಗಲಿ ಎಂದು, ಅವನ ಬದುಕು ಬಂಗಾರವಾಗಲೆಂದು ಹಾರೈಸುವೆನು ಹೊರತು ಅವನ ಬದುಕಿನ ಮೇಲೆ ಬರೆಯಾವುದು ಬದುಕುವ ಬಂಡ ನಾನಲ್ಲಣ್ಣ. ಪ್ರಶಾಂತ ಸಾವಿರ ಹಳ್ಳಿಯ ಸರ್ದಾರನಾದ ವಿಶ್ವಕರ್ಮ ದಣಿಗೆ ಅವರ ಮನೆಗೆ ಹೋಗಿ ಬಾಯಿಗೆ ಬಂದಂತ ಮಾತನಾಡಿದ. ಅವರು ಏನು ಅಂದರು? ಅವರ ಗಂಡಸ್ತನಕ್ಕೆ ಸವಾಲು ಹಾಕಿ ಅಪಮಾನ ಮಾಡಿಲ್ಲವೇ? ಅವರು ಏನು ಅಂದರು? ನಿನ್ನ ಅಣ್ಣನಿಗೆ ಗೊತ್ತು ಅಂತ ಹೇಳಿ ಬಂದಿದ್ರೆ ನಿನ್ನ ಮಾನ ಮುಕ್ತ ಆತಿತ್ತೇನು. ನಿನ್ನ ದುಡುಕಿನ ನಿರ್ಧಾರದಿಂದ ನಿನ್ನ ಅಣ್ಣನ ಜೀವನ ಬರುದು ಮಾಡಿದೆ. ಕಲಿತ ನನ್ನ ತಮ್ಮನಿಗೆ ಸಾಹುಕಾರರೇ ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡಿ ಎಂದು ಕೇಳಿಕೊಂಡಾಗ ಕೆಲಸ ಕೊಡಲು ಒಪ್ಪಿಕೊಂಡಿರು ಪ್ರಶಾಂತ್ ಎಂದು ಅದೇ ವಿಷಯ ಸಾಹುಕಾರನ ಹತ್ತಿರ ಮಾತನಾಡಿದ್ರಿ. ಸಿಟ್ಟಿಗೆದ್ದು ನೌಕರಿ ಕೊಡೋಲ್ಲ ಅಂತ ಹೇಳಿದ. ಇದಕ್ಕೆಲ್ಲ ಕಾರಣ ನೀನೇಲವೇ? ಪ್ರಶಾಂತ್, ಯಾಕೆ ಹೀಗೆ ದುಡುಕಿ ಕೆಡುಕು ಮಾಡಿದೆ? ನಿನ್ನ ಈ ಅಣ್ಣ ನೌಕರಿ ಮಾಡಬಾರದೆಂಬ ಅಸೂಯೆ ನಿನ್ನ ಮನಸ್ಸಿನಲ್ಲಿದ್ದರೆ ಮುಚ್ಚು ಮರೆಯಲ್ಲದೆ ಬಿಚ್ಚಿ ಹೇಳಿದರೆ
ನಾನು ನಿಮ್ಮ ಜೊತೆ ಭೂತಾಯಿಯ ಮಗನಾಗಿ ಕೆಲಸ ಮಾಡುತ್ತಿದ್ದೆ. ಆದರೆ ನನಗೆ ಸಿಗುವ ಸೌಲಭ್ಯವನ್ನು ಸಿಗದಂತೆ ಮಾಡಿ ನನ್ನ ಬಾಳೆಲ್ಲ ಹಾಳು ಮಾಡಿದಲ್ಲೋ. ಯಾಕೋ ನನಗಿಂತ ದುಷ್ಟ ಬುದ್ಧಿ ಬಂತು. ಎಷ್ಟೇ ಕಷ್ಟ ಬಂದರೂ ಬೆಟ್ಟದಟ್ಟು ಆಸೆ ಇಟ್ಟುಕೊಂಡ ನಿಮ್ಮ ಅತ್ತಿಗೆ ಆಸೆ ಈಡೇರಿಸಲು ನಾವೆಲ್ಲರೂ ಸೇರಿ ಇವನ ಓದಿಗೆ ಸಹಾಯ ಮಾಡಿದೆವು. ಪ್ರಕಾಶನಿಗೊಂದು ನೌಕರಿ ಸಿಕ್ಕರೆ ಈ ಮನೆಗೊಂದು ಕೀರ್ತಿ ಸಿಗುತ್ತಿತ್ತು. ಇಂದು ನಿನ್ನಿಂದ ನಮ್ಮ ಆಸೆ ಅಳಿಯಿ ಹೋಯ್ತು. ನಿನ್ನ ಅಣ್ಣನ ಜೀವನ ಹಾಳಾಯಿತು. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಮಾತನಾಡಿರಣ್ಣ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆಯಿದ್ದರೆ, ನಿಮ್ಮ ಮನ ಒಪ್ಪದಿದ್ದರೆ ನನ್ನನ್ನು ಹೊಡಿರಣ್ಣ. ನ್ಯಾಯಕ್ಕೆ ಬೆಲೆ ಕೊಡುವ, ಅನ್ಯಾಯದಿಂದ ಸುಲಿಗೆ ಮಾಡೋ ಸೂಳೆ ಮಕ್ಕಳಿಗೆ ನಾನೆಂದು ಅಂಜಿ ಅಡಿಯಾಳಾಗಿ ಬದುಕುವ ಜಯಮಾನ ನನ್ನದಲ್ಲ ಅಣ್ಣ. ಆ ಸಾಹುಕಾರನು ತನ್ನ ಆದೆಯನ್ನು ನಾನು ಪಾಲಿಸಲಂತೆ ಸಿಕ್ಕಂತೆ ಮಾತನಾಡಿದ. ಚುಚ್ಚು ಮಾತಿನಿಂದ ನಿಂದಿರಿಸಿದ, ಸರ್ಪದಿಂದ ಅಂಜಿಸಿದ. ಆ ಸಾಹುಕಾರನಿಗೆ ಶರಣಾಗುವುದಿಲ್ಲೆಂದು ಈ ರೀತಿ ಹಠ ಸಾಧಿಸಿದ. ಹೇಸಿಗೆ ಮೇಲೆ ಕಲ್ಲು ಎಸೆದು ಮೈ ತುಂಬ ಮಾಡಿಕೊಳ್ಳುವ ಅವಶ್ಯಕತೆ ನಿನಗೇನಿತ್ತು? ಕೋಣನಿಗೆ ಲತ್ತೆ ಪೆಟ್ಟು, ಮಾನವನಿಗೆ ಮಾತಿನ ಪೆಟ್ಟನ್ನು ಹಾಗೆ ಅವನ ಸಂಗಡ ಜಗಳವಾಡದೆ ಸಹಿಸಿಕೊಂಡು ಬಂದಿದ್ದರೆ ನಿನಗೆ ನಷ್ಟವಾಗುತ್ತಿರಲಿಲ್ಲ, ನಮಗೆ ಕಷ್ಟ ಬರುತ್ತಿರಲಿಲ್ಲ. ನ್ಯಾಯಕ್ಕೆ ಟೊಂಕ ಕಟ್ಟಿ ಸತ್ಯಕ್ಕೆ ಸಲಾಮ ಮಾಡಿ ಅನ್ಯಾಯದಿಂದ ಬಡವರನ್ನು ತುಳಿದು ದುಡ್ಡಿನ ದೌರ್ಜನ್ಯ ನಡೆಸಿ ಕಂಡ ಹೆಣ್ಣು ಮಕ್ಕಳ ಶೀಲ ಕೆಡಿಸಿ ಬಡವರ ಬಣ್ಣತನದಿಂದ ಬದುಕುವ ಈ ಊರಿನ ಅಗರ್ಭ ಶ್ರೀಮಂತ ವಿಶ್ವಕರ್ಮನಿಗೆ ನಾನು ಎಂದು ಅಂದುವುದಿಲ್ಲ, ತಲೆಬಾಗುವುದಿಲ್ಲ. ಪ್ರಶಾಂತ, ತಲೆ ಗಟ್ಟಿದೆ ಅಂತ ಬಂಡಿಗೆ ಗುದ್ದಿದ್ರೆ ಬಂಡೆ ಒಡೆಯುವುದಿಲ್ಲ, ವಿನಃ ತಲೆ ಒಡೆಯುವುದು. ಆನೆ ಸಂಗಟ ಇರುವೆ ಎಂದಾದರೂ ಯುದ್ಧ ಮಾಡುವುದೇ? ಅದರಷ್ಟು ಎದುರು ಹಾಕಿಕೊಂಡು ಬದುಕುವುದು ಕಷ್ಟ ಎಂಬುದನ್ನು ನೆನಪಿನಲ್ಲಿಟ್ಟುಕೋ. ಶ್ರೀರಾಮಚಂದ್ರ ಗರ್ಭಿಣಿಯಾದ ತನ್ನ ಹೆಂಡತಿಯನ್ನು ಸೀತಾ ಮಾತೆಯನ್ನು ಕಾಡಿನಲ್ಲಿ ಬಿಟ್ಟು ಬಂದ ಯಾಕೆ ಗೊತ್ತಾ? ಅಗಸನ ಮಾತು ಕೇಳಿ ಬ್ರಿಟಿಷರ ವಿರುದ್ಧ ಕೆಚ್ಚದಿಂದ ಹೋರಾಡಿ ಅಧರ್ಮವಾಗಿ ಕೆಂಗೊಳಿಸಿದ ಭಾರತ ಮಾತೆಯನ್ನು ತನ್ನ ಪುಣ್ಯಭೂಮಿಯಲ್ಲಿ ತಮ್ಮ ಜೀವನವೇ ತ್ಯಾಗ ಮಾಡಿದ ವೀರ ಮಾತೆ ಕಿತ್ತೂರು ಚೆನ್ನಮ್ಮನನ್ನು ಹಿಡಿದು ಕೊಟ್ಟಿದ್ದು ನಮ್ಮ ಸಗುಣಿಗಳಲ್ಲವೇ? ಇಂಥ ಸಾವಿರಾರು ಸಗುಣಿಗಳಿಗೆ ಸಂವಾದಕ್ಕಾಗಿ ಕೊಡ್ಲಿ ನನ್ನ ಜೀವ ಇರೋ ತನಕ ಆ ಸಾಹುಕಾರನಿಗೆ ಎಂದು ಶರಣಾಗುವುದಿಲ್ಲಣ್ಣ. ಪ್ರಶಾಂತ್, ಇದೇ ನಿನ್ನ ಕೊನೆಯ ತೀರ್ಮಾನವೇ? ಹೌದು ಹೌದು ಹೌದು. ಮಮತೆ ಮಡಿಲಲ್ಲಿ ಬೆಳೆದ ಮಗು ತಪ್ಪು ಮಾಡಿದೆ ಎಂದು ಮೌನವಾಗಿದ್ದರೆ ಅಣ್ಣಂದಿರ ಮಾತು ಮೀರಿ ನಡೆಯಷ್ಟು ಅಹಂಕಾರ ನಿನ್ನಲ್ಲಿ ಒಳ್ಳೆಯದಲ್ಲಪ್ಪ. ಅಣ್ಣ, ನಿನ್ನ ಬಾಯಿಂದ ಇಂಥ ಮಾತೆ ಆ ಸಾಹುಕಾರನ ಸಂಗಡ ಜಗಳ ಮಾಡಿದಕ್ಕೆ ಕರುಳಿನ ಕುಡಿ ಕತ್ತರಿಸಿ ಹಾಕುವಟ್ಟು ಕಠಿಣ ಮನಸ್ಸು ನಿನ್ನದೈತೆ. ಪ್ರಶಾಂತ್, ಹಠ ಸಾಧಿಸುತ್ತಾ ಹೋದರೆ ಬದುಕು ಮುಳ್ಳಿನ ಹಾಸಿಯಾಗುವುದು ನೆನಪಿರಲಿ. ಈಗಲಾದರೂ ಅಣ್ಣನೊಂದಿಗೆ ಅವನಲ್ಲಿಗೆ ಹೋಗಿ ಕ್ಷಮೆ ಕೇಳಿದರೆ ನಿನ್ನ ಈ ಕಲಿತ ಅಣ್ಣನಿಗೆ ಒಂದು ನೌಕರಿ ಸಿಗಬಹುದು. ಯೋಚಿಸು ಅಣ್ಣ. ನನ್ನಿಂದಲೇ ನಿಮಗೆ ತೊಂದರೆ ಆದರೆ ಈ ಮನೆ ಬಿಟ್ಟು ದೂರ ಹೋಗುತ್ತೇನೆ. ಮತ್ತೊಬ್ಬರ ಹಾಳಾಗಿ ಬದುಕುವ ಆಸೆ ನನ್ನದಲ್ಲ. 100 ವರ್ಷ ಇಲಿಯಾಗಿ ಬದುಕುವುದಕ್ಕಿಂತ 3 ದಿನ ಹುಲಿಯಾಗಿ ಬದುಕಿದ್ರೆ ಸಾಕು. ಈ ಜೀವನ ಸಾರ್ಥಕವಾಗುತ್ತದೆ. ಅಣ್ಣ, ನಾನೆಂದಿಗೂ ಆ ಸಾಹುಕಾರರಿಗೆ ಶರಣಾಗುವುದಿಲ್ಲ. ಬರ್ತೀನಣ್ಣ.
ಎಲ್ಲಿಗೆ ಹೊರಟಿದೀಯಾ? ಅತ್ತಿಗೆ, ಪ್ರಪಂಚ ಬಹಳ ವಿಶಾಲವಾಗಿದೆ. ನನ್ನ ನಡತೆಯಿಂದ ಅಣ್ಣಂದಿರ ಮನಸ್ಸಿಗೆ ನೋವಾಗಿದೆ. ಸಾವುಕಾರನ ಸಂಗಡ ಜಗಳ ಮಾಡಿದಕ್ಕೆ ಪ್ರಕಾಶಣ್ಣನ ಬದುಕು ಬರುಳಾಗಿದಂತೆ. ಸಹಾಯ ಮಾಡಿದ್ದೀನಂದು ಹೇಳಿದ ಆ ಸಾವುಕಾರನಿಗೆ ನಾನು ತಲೆಬಾಗಿ ನಡೆಯಲೆಂಬ ಕಾರಣಕ್ಕೆ ನಮ್ಮ ಮನೆತನಕ್ಕೆ ಕಷ್ಟ ಬರಬಹುದು. ಅದಕ್ಕಾಗಿ ಅತ್ತಿಗಮ್ಮ, ನನ್ನ ನಡತೆಯಿಂದ ನಿಮ್ಮೆಲ್ಲರಿಗೆ ತೊಂದರೆ ಬರಬಹುದು. ಅದಕ್ಕಾಗಿ ಈಗಲೇ ಈ ಮನೆ ಬಿಟ್ಟು ದೂರ ಹೋಗುತ್ತೇನೆ. ಆಶೀರ್ವಾದ ಮಾಡ ನನ್ನವ್ವ. ಅಯ್ಯೋ ಹುಚ್ಚಪ್ಪ, ಇಷ್ಟಕ್ಕೆಲ್ಲ ನೊಂದ್ಕೊಂಡು ಈ ರಕ್ತ ಸಂಬಂಧವನ್ನೇ ಕಳ್ಕೊಂಡು ಹೊರಗೆ ಹೋಗ್ತೀನಪ್ಪ. ಪ್ರೀತಿ ಎಳೆದ ಮೇಲೆ, ಮನ ಮುರಿದ ಮೇಲೆ ಅಪರಾಧಿ ಅಂತ ಗೊತ್ತಿದ್ದರು ಅದು ಈ ಮನೆಯಲ್ಲಿ ಹೇಗಿರಲ್ಲಮ್ಮ. ಪ್ರಶಾಂತ, ನೀನು ಮಾಡಿದ ತಪ್ಪಾದರೂ ಏನು ಹೇಳು? ಶ್ರೀಮಂತರ ಆಜ್ಞೆನ ನೀನು ಪಾಲಿಸಲಿಲ್ಲ. ಪ್ರಕಾಶನ ಕೆಲಸ ನಿನ್ನಿಂದಾಗ ಹೋಯ್ತಂತ ನಿಮ್ಮ ಅಣ್ಣಂದರು ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಷ್ಟೇ ತಾನೇ. ಇದಕ್ಕೆಲ್ಲ ಬೇಜಾರು ಮಾಡಿಕೊಂಡು ನೀನು ಮನೆಗೆ ಬಿಟ್ಟು ಹೋಗ್ತೀಯಾ? ಬೇಡಪ್ಪ, ಬೇಡ. ಇಂಥ ಹೇಡಿಗಳಿಗೆಲ್ಲ ಎದ್ರಿ ನೀನು ಹೋಗ್ಬೇಡಪ್ಪ. ಎಂಟನೆಯ ಬಂಟನಾಗಿ ಎಲ್ಲರ ಎದೆಗೆ ಹೊದ್ದು ಸುಭಾಷ್ ಚಂದ್ರ ಬೋಸು, ಸಂಗೊಳ್ಳಿ ರಾಯಣ್ಣಂತೆ ವೀರರು ಜನಿಸಿದ ಈ ನಾಡಿನಲ್ಲಿ ನೀನು ವೀರಶೂರನಾಗಿ ಬದುಕಪ್ಪ. ಇಲ್ಲೇ ಜ್ಯೋತಿ, ಅವನು ಏನು ತಪ್ಪು ಮಾಡಿ ಎಂಬುದು ತಿಳಿದುಕೊಳ್ಳದೆ ಅವನ ಪರವಾಗಿ ನೀ ಮಾತನಾಡುತ್ತಿರುವೆಯ. ನಿನ್ನ ಮಮತೆಯ ಸಲುಗೆಯಿಂದಲೇ ಇವನು ಹದ್ದು ಮೀರಿ ವರ್ತಿಸುತ್ತಿದ್ದಾನೆ. ನನಗೆಲ್ಲ ಗೊತ್ತು. ನನ್ನ ಮೈದುನ ಕಾಲು ಕೆರ್ಕೊಂಡು ಯಾರ ಜೊತೆನೂ ಜಗಳಕ್ಕೆ ಹೋಗುವುದಿಲ್ಲ. ಒಂದು ವೇಳೆ ಯಾರಾದರೂ ಅವನ ತಂಟೆಗೆ ಬಂದರೆ ಅವರು ತಾಯಿ ಗರ್ಭದಲ್ಲೇ ಅಡಗಿದ್ರು ಸರಿ, ಅವ್ರನ್ನ ಹೇಳ್ಕೊಂಡು ಬಂದು ಅವರ ರುಂಡವನ್ನು ಚೆಂಡಾಡಿ ನಮ್ಮ ಊರಲ್ಲಿರೋ ಅಗಸಿ ಬಾಗಿಲಿಗೆ ನೇತಾಕುವ ಹೆಬ್ಬುಲೆ ಅವನು. ಏ ಜ್ಯೋತಿ, ಏನಾಗಿದೆ? ಯಾಕೆ ರೀತಿ ಮಾತನಾಡುತ್ತಿರುವೆಯ? ಅಣ್ಣ ತಮ್ಮಂದಿರೆಲ್ಲ ಸೇರಿ ದರಿದ್ರಗಳಾಗದೆ ದುಡಿದು ದುಡ್ಡಿನ ದೊಡ್ಡಪ್ಪನಾಗಿ ಕೆಟ್ಟ ಚಟಗಳಿಗೆ ಬಲಿಯಾಗದೆ, ಕಷ್ಟ ಬರಲಿ ಸುಖ ಬರಲಿ ಯಾವುದಕ್ಕೂ ಬದಲಾಗದೆ, ಮುಂದೆ ಹೆಂಡತಿ ಬಂದರೆ ಅವಳು ಮಾತು ಕೇಳಿ ನೀವು ಯಾವ ದುಶ್ಚಟಗಳಿಗೂ ಬಲಿಯಾಗದೆ, ನೋಡಿ ಏನೇ ಜಗಳ ಬರಲಿ ಮನೆ ಮುರಿದಾಗೆ ಮನ ಒಡಿದಾಗೆ ಒಗ್ಗಟ್ಟಾಗಿರ್ತೀನಂತ ನನಗೆ ಮಾತು ಕೊಟ್ಟರೆ ಸಾಕು. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ತಪ್ಪಲಿಗಳಾದ ನಾವು ತೊಡೆಯ ಮೇಲೆ ಮಲಗಿಸಿಕೊಂಡು ನಾಲಿ ಹಾರಿ ಕೈ ತುತ್ತು ಉಳಿಸಿದ ದೊಡ್ಡವರನ್ನಾಗಿ ಮಾಡಿ ನಿನ್ನ ಮಾತಿಗೆ ಮನಸಾರೆ ಒಪ್ಪಿ ಪ್ರಮಾಣ ಮಾಡಿ ಹೇಳುತ್ತೇನೆ, ಇದು ಸತ್ಯವಾದ ಮಾತು. ಅಣ್ಣ ತಮ್ಮಂದಿರು ಒಕ್ಕಟ್ಟಿನಿಂದ ಒಗ್ಗೂಡಿ ಈ ಮನೆಯ ಕೀರ್ತಿ ತರ್ತೇವೆ. ಚಿಂತಿಸಿದ ಸಂತೋಷದಿಂದ ಮನಸಾರೆ ಒಪ್ಪಿ ಆಶೀರ್ವಾದ ಮಾಡು ನನ್ನವ್ವ. ಅತ್ತಿಗೆ, ಯಾರು ಏನು ಹೇಳಿದರೂ ಬದಲಾಗದೆ, ಮನ ಒಡೆಯದೆ ಮನೆ ಮುರಿಯದೆ ಎಲ್ಲರೂ ಕೂಡಿ ಬಾಳುತ್ತೀವಿ. ಈ ಮಾತು ಆ ಶಿವಲಿಂಗೇಶ್ವರ ಆಣೆಗೂ ಸತ್ಯ. ಸಂತೋಷ ಆಯ್ತಪ್ಪ, ಸಂತೋಷ ಆಯಿತು. ನನಗೆ ಹಾಲು ಕುಡಿಸಿದಷ್ಟೇ ಸಂತೋಷ ಆಯಿತು. ಹೌದು, ಇದ್ರ ಜೊತೆ ನಾನು ಇನ್ನೊಂದು ಯೋಚನೆ ಮಾಡಿದ್ದೀನಿ. ನೋಡಿ, ಎಷ್ಟೇ ಓದಿದ್ರು ಕೆಲಸ ಸಿಗದೆ ಊರೂರು ಅಲಿಯೋದಕ್ಕಿಂತ ನೀವು ಸ್ವಂತ ಬಿಸ್ನೆಸ್ ಮಾಡಿದರೆ ಮಾಡೋ ಉದ್ಯೋಗಕ್ಕಿಂತ ಹೆಚ್ಚು ಹಣ ದುಡಿಬೋದು. ಅದಕ್ಕೋಸ್ಕರ ಇಲ್ಲಿರಿ, ನಾನೀಗ ಬರ್ತೀನಿ. ಮೈದ್ನ, ಇದನ್ನ ತೆಗೆದುಕೊಂಡು ಇದರಿಂದ ಬಂದ ಹಣದಿಂದ ಸ್ವಂತ ಬಿಸ್ನೆಸ್ ಮಾಡ್ರಪ್ಪ. ಜ್ಯೋತಿ, ನಿನ್ನ ಬಂಗಾರದ ಬಳೆಗಳನ್ನು ಮಾರುವುದೇ? ಅಲ್ರಿ, ಈ ಬಂಗಾರದ ಬಳೆಗಳು ನನ್ನದಂತೆ ಯಾರು ಹೇಳಿದ್ರು? ಈ ಬಳೆಗಳನ್ನು ಮಾರಿ ನನ್ನ ಮೈದುನರ ಬದುಕು ಬಂಗಾರವಾದರೆ ಸಾಕು. ಅತ್ತಿಗೆಯಮ್ಮ, ನೀನೆಂತ ತ್ಯಾಗ ಜೀವಿಯಮ್ಮ. ನನ್ನ ಬದುಕಿನ ಭವಿಷ್ಯಕ್ಕಾಗಿ ನಿನ್ನ ಬಂಗಾರದ ಬಳೆಗಳನ್ನು ಮಾರಲು ಹೇಳಿದ ನೀನು ದೇವತೆಯಮ್ಮ, ದೇವತೆ. ನಿಮ್ಮಂತ ಅಣ್ಣ ಅತ್ತಿಗೆರನ್ನು ಪಡೆದ ನಾನೇ ಪುಣ್ಯವಂತ. ಅಣ್ಣ, ನನ್ನ ಅತ್ತಿಗೆ ಬಾಳಿಗೆ ಬೆಳಕು ನೀಡುವ ನಂದಾದೀಪ ನೀನು. ಕಷ್ಟಗಳು ಅಪ್ಪಳಿಸಿದರೆ ಬಂದಿಗೆಲ್ಲದಂತೆ ಹಾಗೆ ನಿಂತು ಸೋನೆಯಿಂದ ದೂರ ಸರಿಸಿ ಶಕ್ತಿ ಚಂಡಿ ಚಾಮುಂಡಿ ನನ್ನ ಅತ್ತಿಗೆಮ್ಮ. ಮೈದುನರ ಅತ್ತಿಗೆರ ಮಾತು ಜೋರಿದ್ದಾಗ ನಾನು ಮೌನವಾಗಿರದೇ ಉತ್ತಮ. ಜ್ಯೋತಿ,
ಹಸಿದ ಹೊಟ್ಟೆಗೆ ಅನ್ನ ಹಾಕುವುದೋ ಅಥವಾ ರೀ, ನಿಮ್ಮ ಮನಸ್ಸಿನ ಮಾತೇನಂತ ನನಗೆ ಅರ್ಥ ಆಯ್ತು. ನನ್ನ ಮೈದುನರಿಬ್ಬರು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಲ್ಲ, ಅದನ್ನ ನೋಡಿ ನಿಮಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಅಣ್ಣ, ಧರ್ಮ ದೇಗಲದ ಒಡೆಯನೆ ಧರ್ಮರಾಯನಂತ ಮೂರ್ಖರಲ್ಲಪ್ಪ ಈ ನಿನ್ನ ತಮ್ಮಂದಿರು. ರೀ, ಮಾತಿನಿಂದ ಮನೆ ಕಟ್ಟೋದು ಬೇಡ. ಮೊದಲು ಬನ್ನಿ ಎಲ್ಲರೂ ಊಟ ಮಾಡಿ ಆಮೇಲೆ ಎಲ್ಲ ಸೇರಿ ಹೊಲಕ್ಕೆ ಹೋಗೋಣ. ಅಣ್ಣ, ಅತ್ತಿಗೆ ಇದೇ ಸಂತೋಷದಲ್ಲಿ ಒಂದು ಹಾಡಬಾರದು ಹಾಡಬಾರದೆ? ಹರಿವ ನೀರಲ್ಲಿ ಮುಳುಮುಳುಗಿ ಏಳುತ್ತ ಮುಗ್ದಿದರೆ ಎನ್ನುವ ಕಲ್ಪನೆಯೇ ಮನಿಯೇ ಮಂತ್ರಾಲಯ ಮನಸೇ ದೇವಾಲಯ, ಮನಿಯೇ ಮಂತ್ರಾಲಯ ಮನಸೇ ದೇವಾಲಯ, ದೇವರನ್ನು ಪ್ರೇಮ ಸ್ವರೂಪ ದೇವರನ್ನು ಪ್ರೇಮ ಸ್ವರೂಪ ಅರ್ಥ ಬಾಳುತ್ತೀ ಜನ್ಮ ಜಾತಕಾಮಿ. ಮನಿಗೆ ಮಂತ್ರಾಲಯ ಮನಸೇ ದೇವಾಲಯ, ಲಾಲ 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 ಹೇ ದೇವ ಶಿವಲಿಂಗೇಶ್ವರ, ಅಂತ ವಿಚಿತ್ರ ಆಟ ಆಡಿಸಿವೆ ಈ ಶಂಕರ ಬಾಳಿಗೆ. ಹೇ ದೇವ, ನಿನಗ ಕನಿಕರ ಕರುಣೆ ಇಲ್ಲವೇ? ಜಗಲ ಮೇಲೆ ಹೊತ್ತು ಶಾಣ ಕಲಿಸಿ ಶಾಣೆ ಮಾಡಿದ್ದೆ. ನೌಕರಿ ಸಿಕ್ಕ ನಂತರ ಊರಿಗೆ ಊಟ ಹಾಕಿಸಿ ಅದ್ದೂರಿಯಿಂದ ಮದುವೆ ಮಾಡಬೇಕೆಂದು ಆಸೆ ಪಟ್ಟೆ. ಆದರೆ ಅವನು ಶ್ರೀಮಂತ ಹುಡುಗಿಯನ್ನು ಕರೆ ತಂದಿದ್ದ. ಮೇಲಾಗಿ ವಿಶ್ವಕರ್ಮನ ಸಂಬಂಧ ಬೆಳೆಸಿದ್ದಾನೆ. ಶ್ರೀಮಂತ ವಿಶ್ವಕರ್ಮನ ತಂಗಿ ನಮ್ಮನ್ನು ಹೇಗೆ ನೋಡಿಕೊಳ್ಳೋಳು ಏನು? ಯಾಕಣ್ಣ ಕಣ್ಣು ಕೆಂಪಾಗಿದೆ? ಯಾರಾದರೂ ಏನಾದರೂ ಅಂದರೆ ಮತ್ತೇನಾದರೂ ಆ ಶ್ರೀಮಂತ? ಇಲ್ಲಪ್ಪ, ಇದು ರೋಜದ ಕಣ್ಣೀರಲ್ಲ. ನೀವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ತೀರಿ ಹೋದರು. ಅನಾಥರಾದ ನಾವು ಯಾವ ಕಷ್ಟ ಬಾರದ ಹಾಗೆ ಜೋಪಾನ ಮಾಡಿದ್ದೇವೆ. ಅದರ ಪ್ರತಿಫಲವಾಗಿ ನಿನ್ನ ಅಣ್ಣನ ಮಮಕಾರವಿಲ್ಲದೆ ಮನೆಯಲ್ಲಿ ಯಾರಿಗೆ ಹೇಳದೆ ಕೇಳದೆ ನಿನ್ನ ತಮ್ಮ ಪ್ರಕಾಶ ಮದುವೆ ಆಗಿ ಬಂದಿದ್ದಾನಪ್ಪ. ಮೇಲಾಗಿ ವಿಶ್ವಕರ್ಮನ ಸಂಬಂಧ ಬೆಳೆಸಿದಾನಪ್ಪ. ಅಣ್ಣ, ಹಗಲು ಕಂಡು ಬಾವಿ ರಾತ್ರಿ ಬಿದ್ದಂತೆ ಪ್ರಕಾಶಣ್ಣನ ಜೀವನ ಆ ಶ್ರೀಮಂತ ಸಂಬಂಧ
ಆದಂತೆ ಆಗಿದೆ. ಪತಿರತಿ ಬುದ್ಧಿ ಆದಂತೆ. ಹೋಗಲಿ ಬಿಡು ಪ್ರಜಾನ್, ಹಣೆ ಬರಕ್ಕೆ ಹೊಣೆ ಯಾರು? ಮಾಡಿದ್ದು ಮಾರ ಅನ್ನುವ ಹಾಗೆ ದೈವದ ಇಚ್ಛೆಗೆ ನಾವು ಕಡಿಮೆ ಮಾಡಲೇಬೇಕು. ಅಣ್ಣ, ಊರಿನ ಜನ ಮಾತಾಡೋದನ್ನ ಮಾತು ಕೇಳಿ ಕಲಿಯಬೇಕು ಶಂಕರನ ಮನೆಯತನವನ್ನು ನೋಡಿ. ಮತ್ತೊಬ್ಬರಿಗೆ ಬೈದು ಬುದ್ಧಿ ಹೇಳುವ ಜನಗಳ ಮಧ್ಯೆ ತಲೆ ಎತ್ತಿ ತಿರುಗದಾಗೆ ಮಾಡಿದನಪ್ಪ ನಿನ್ನ ಕಲಿತ ತಮ್ಮ. ನಿಲ್ಲಿ, ಯಾರ್ದು ಮನೆ ಅಂತ ಬಂದಿದ್ದೀರಿ? ಪ್ರಕಾಶ, ನೀವಿಬ್ಬರು ನನ್ನ ತಮ್ಮಂದಿರ, ನನ್ನ ಮಕ್ಕಳ ಸಮಾನರೆಂದು ತಿಳಿದು ತಾಯಿ ಇಲ್ಲದ ತಬ್ಬಲಿಗಳಾದ ನಿಮ್ಮನ್ನು ಸಾಕಿ ಸಲಿವೆ. ಉಂಡು ಉಣಬಡಿಸಿ ದೊಡ್ಡವರನ್ನಾಗೆ ಮಾಡಿ ಯಾರೂ ಇಲ್ಲದ ಹಾಗೆ ತಬ್ಬಲಿಗಳ ಹಾಗೆ ಮದುವೆ ಮಾಡಿಕೊಳ್ಳುವ ಮನಸ್ಸಾದರೂ ಹೇಗೆ ಬತ್ತು ಪ್ರಕಾಶ್? ಶಂಕರಣ್ಣನ ಕಣ್ಣೀರಿನ ಹೊಳಪು ಮುಂಬಾಯಿಗೆ ದುಃಖವಾಗಿ ಸಾಗುವುದು. ಆಗ ಗೊತ್ತು ಹೋಗುವುದು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರು ಒಡ ಹುಟ್ಟಿದವರ ತಾಪೇನು ಅಂಬುವುದು. ನೋಡು ಮಂಜುಳಾ, ನಮ್ಮಿಬ್ಬರ ಮದುವೆ ಇವ್ರು ಯಾರಿಗೂ ಇಷ್ಟ ಇಲ್ಲ ಅನಿಸುತ್ತದೆ. ನಮ್ಮ ಜೋಡಿಗಳಿಬ್ಬರು ಬಾಸಿಂಗ ಸಮೇತ ಮನೆ ಬಾಗಿಲಿಗೆ ಬಂದರು. ಆ ವೃದ್ಧಿ ಮಾಡಿ ಒಳಗೆ ಕರೆಯೋರು ಯಾರೂ ಇಲ್ಲ ಎಂದಾಗ ಇವರೆಲ್ಲರೂ ನಮ್ಮ ಪಾಲಿಗೆ ಇದ್ದು ಸತ್ತು ಹೋದಂತೆ. ಸರಿ ಬಾ ಮಂಜುಳಾ, ಒಳಗೆ ಹೋಗಿ ದೇವರಿಗೆ ನಮಸ್ಕರಿಸೋಣ. ನಿಲ್ರಪ್ಪ. ನೋಡು ಮೈದುನ, ನಿನಗೆ ನಾವು ಯಾರು ಬೇಡದೇ ಇರ್ಬೋದು, ಆದರೆ ನನಗೆ, ಈ ತಾಯಿಗೆ ಮಕ್ಕಳಿಲ್ಲದ ನನಗೆ ನೀವೇ ಎಲ್ಲಪ್ಪ. ಅವ್ರು ಯಾರು ಮಾಡದಿದ್ರೇನು, ನಾನು ಆರತಿ ಮಾಡ್ತೀನಿ, ನಾನು ನಿಮಗೆ ದೃಷ್ಟಿ ತೆಗಿತೀನಿ. ಮಂಜುಳಾ, ಮೈದುನ, ಇಲ್ಲೇ ನಿಂತ್ಕೊಂಡ್ರಪ್ಪ. ಮಂಜುಳಾ, ನವ ದಂಪತಿಗಳಿಗೆ ದೃಷ್ಟಿ ತಾಗಬಾರ್ದಂತ ಆರತಿ ತಗೊಂಡು ಬಂದಿದ್ದೀನಮ್ಮ. ಎಲ್ಲಿ ತಿರುಗಿ ನಿಂತ್ಕೋ. ನೋಡು, ನೀನು ಆರತಿ ತೆಗೆಯೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನೀನೊಂದು ಮಕ್ಕಳಿಲ್ಲದ ಪಂಚೆ. ನಿನ್ನ ಕೈಯಿಂದ ನಾನು ಆರತಿ ತೆಗೆಸ್ಕೊಂಡ್ರೆ ಮುಂದೆ ನಾನು ಮಕ್ಕಳಿಲ್ಲದ ಪಂಚಾಗಿ ಬೀದಿಯಲ್ಲಿ ತಿರುಗಬೇಕಾಗಿತ್ತು. ಏನ್ ಹೇಳಿದೆ ಅಮ್ಮ? ನಾನು ಮಕ್ಕಳಿಲ್ಲದ ಪಂಚೆನ? ಅಯ್ಯೋ ದೇವ್ರೆ, ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಂತೋಷ ಆಯ್ತಾ? ಮಕ್ಕಳಿಲ್ಲದ ಪಂಚೆ ಅಂತ ಈ ಜನರ ಆಡೋ ಚುಚ್ಚು ಮಾತಿನಿಂದ ನನ್ನ ಮನಸ್ಸು ನೋವಾಗ್ತಿದೆ. ದೇವ್ರೆ, ಈ ಪ್ರಪಂಚದಲ್ಲಿ ಪಂಚೆ ಅನ್ನೋ ಪದವನ್ನು ಕಟ್ಕೊಂಡು ಎಷ್ಟೋ ಹೆಣ್ಮಕ್ಳು ಬದುಕ್ತಿದ್ದಾರೆ. ಯಾರಿಗೂ ಇಂಥ ನೋವು ಕೊಡಬೇಡ ತಂದೆ, ನೋವು ಕೊಡಬೇಡ. ಏನಪ್ಪ ಪ್ರಕಾಶ, ನನಗೆ ಮಕ್ಕಳಿಲ್ಲ, ನೀನೇ ನನ್ನ ಮಕ್ಕಳು ಅಂತ ನಂಬ್ಕೊಂಡಿದ್ದೆ. ಆದ್ರೆ ನಿನ್ನ ಹೆಂಡತಿ ಇವತ್ತು ಬಾಯಿ ಬಂದಾಗೆ ಮಾತಾಡ್ತಿದ್ರು, ನೋಡ್ತಾ ನಿಲ್ತಿದ್ಯಲ್ಲ, ನನಗೆ ಮನಸ್ಸಾಕ್ಷಿ ಇದೆಯೇನೋ? ಇಲ್ಲಪ್ಪ, ನೀವು ಯಾವತ್ತೂ ಖಂಡಿತ ಉದ್ಧಾರ ಆಗಲ್ಲ. ಈ ಗರ್ದಿಯ ಶಾಪ ಯಾವತ್ತೂ ಸುಮ್ಮನೆ ಬಿಡಲ್ಲ. ದೇವತೆ ಅಂತ ಪೂಜಿಸುವ ನನ್ನ ಅತ್ತಿಗೆ ಬಿರುಸು ಸಪ್ತಗಳನ್ನು ನಾಡಿ ಒಡಲು ಉರಿಸಿದಲ್ಲವೇ?
ಮಾಟಗಾರತಿ ಹೆಣ್ಣೆ, ನಿನಗೆ ತಾಯಿತನದ ಗುಣವು ನಿನಗೆ ಎಲ್ಲಿಂದ ಅರ್ಥವಾಗಬೇಕು? ಹೋಗಿ ನನ್ನ ಹತ್ತಿಗೆ ಪಾದಕ್ಕೆ ಬಿದ್ದು ಕ್ಷಮ ಕೇಳದೆ ಹೋದರೆ ನಿನ್ನ ನ್ಯಾಯಗಳನ್ನು ಸೀರೆ ಗರತಿಯಾದ ನನ್ನ ಹತ್ತಿ ಪಾದ ರಕ್ಷೆಗಳನ್ನು ಮಾಡಿಬಿಡುವೆ. ನೀವು ಒಬ್ಬ ಗಂಡಸರಾಗಿ ನಿಮ್ಮ ಹೆಂಡತಿ ಮೇಲೆ ಇಷ್ಟೊಂದು ದೌರ್ಜನ್ಯ ನಡ್ತಾ ಇದ್ರು ನೋಡ್ತಾ ಹಾಗೆ ನಿಂತಿದ್ರಲ್ಲ. ಅಲ್ಲ, ಈ ನಿಮ್ಮ ತಮ್ಮ ನಿಮ್ಮ ಹೆಂಡತಿಯನ್ನು ಹಾದರದ ಹೆಣ್ಣು ಅಂದ. ಅಷ್ಟೆಲ್ಲ ನೀನೊಂದು ಮಾಟಗಾರ್ತಿ ಅಂದ. ಇದನ್ನೆಲ್ಲ ಕೇಳಿ ಹೀಗೆ ಸುಮ್ಮನೆ ನಿಂತಿದ್ರಲ್ಲ ರೀ, ಮಾತಾಡಿ. ಮದುವೆಗೆ ಮುಂಚೆ ನಿನ್ನನ್ನು ಮಹಾರಾಣಿಯಾಗಿ ನೋಡ್ಕೋತೀನಿ ಅಂತ ಮಾತು ಕೊಟ್ರಿ. ಮದುವೆ ಆದ ಮೇಲೆ ಅದನ್ನೆಲ್ಲ ಮರ್ತು ಬಿಟ್ರ. ಅಲ್ಲ, ನೀವೇನು ಗಂಡಸ ಅಥವಾ ಶಂಡನ? ಹೇಗೆ ಮಾತಾಡಬೇಕಂದು ಗೊತ್ತಿಲ್ಲವೇನೋ ನಿನಗೆ? ಇನ್ನೊಂದು ಸಲ ನನ್ನ ಹೆಂಡತಿಯ ತಂಟೆಗೆ ಏನಾದರೂ ಬಂದರೆ ಕೈ ಕತ್ತರಿಸಿ ಬಿಟ್ಟೆನೋ, ಹುಷಾರ್ ಮಗನೇ. ಪ್ರಕಾಶ, ಮೆಚ್ಚಿದ ಪ್ರಕಾಶ, ನಿನ್ನ ಹೆಂಡತಿಯ ಮಾತು ಕೇಳಿ ಒಡ ಹುಟ್ಟಿದ ತಮ್ಮನ ಮೇಲೆ ಕೈ ಮಾಡಿದೆಯಲ್ಲ. ಮೆಚ್ಚಿದ ಪ್ರಕಾಶ್, ನೀನು ನನ್ನ ಅಣ್ಣನಲ್ಲ, ಇಂದಿನಿಂದ ಭಕ್ತ ವೈರಿ ನೀನು. ಹೋಗಲಿ ಬಿಡು ಪ್ರಕಾಶ್, ಅವನ ದೈವದಲ್ಲೇ ಇದ್ದಂತೆ ಆಗಿದೆ. ಅವನು ನಿನ್ನ ಹೊಡ ಹುಟ್ಟಿದ ಅಣ್ಣ. ಅಣ್ಣನೆಂಬ ಅಭಿಮಾನ ಸತ್ತು ಹೋಗಿದೆ. ನಾಯಿಯನ್ನು ತಂದಿ ಪಲ್ಲಕ್ಕಿ ಮೇಲೆ ಕುಡಿಸಿದರು, ತನ್ನ ಮೂಲವು ಕಸವು ಬಿಟ್ಟಿದೆ. ಮಾತು ಮನೆ ಕಾಣಲಿಲ್ಲ, ತೂತು ಗಡಿಗೆ ನೀರು ಕಾಣಲಿಲ್ಲ. ಇವ್ರು ಹೀಗೆಲ್ಲ ಮಾತಾಡ್ತಿದ್ರು, ಸುಮ್ಮನೆ ನಿಂತಿದ್ರಲ್ಲ. ನೋಡಿ, ಒಟ್ಟಿನಲ್ಲಿ ನಮ್ಮ ಪಾಲಿನ ಆಸ್ತಿ ಎಲ್ಲ ನಮಗೆ ಬರೆದು ಕೊಟ್ಬಿಡಿ. ಹೌದು, ಮಂಜು ಹೇಳುವ ಮಾತಿನಲ್ಲಿ ನಿಜವಿದೆ. ಅಣ್ಣ, ನಮಗೆ ಬರೋ ಆಸ್ತಿ ಎಲ್ಲ ನಮಗೆ ಕೊಟ್ಟು ಬಿಡ್ರಿ. ಎಲ್ಲದ ಆಸ್ತಿ? ಆಸ್ತಿ ಎಲ್ಲ ನಿಮ್ಮಲ್ಲಿದೆ. ಆಸ್ತಿ ನನ್ನ ಹೆಸರಿಗಿದೆ. ಅದನ್ನು ನಾನು ಯಾರ ಬೇಕಾದವರಿಗೆ ಬರೆದು ಕೊಡ್ತೇನೆ. ನೋಡಿ, ತಂದೆ ಆಸ್ತಿಯಲ್ಲಿ ಮಕ್ಕಳಿಗೆ ಹಕ್ಕು ಇದೆ. ನೋಡಿ ಪ್ರಶಾಂತ್, ಒಂದು ವೇಳೆ ನೀವು ಆಸ್ತಿ ಏನಾದ್ರೂ ಕೊಡದೆ ಇದ್ರೆ ನಾವು ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಹುಷಾರ್. ತಂಗಿ ಮಂಜುಳ, ತಮ್ಮ ಮೈದುನ, ಈ ಆಸೆ ಎಲ್ಲ ನಿಮ್ದೇ ಆಗಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಪ್ಪ? ನನಗಂತೂ ಹೇಗಿದ್ರು ಮಕ್ಕಳಿಲ್ಲ. ಇದನ್ನೆಲ್ಲ ತಗೊಂಡು ನಾವಾದ್ರೂ ಏನ್ ಮಾಡ್ತೀವಿ ಹೇಳಿ? ನಮಗೆ ಏನ್ ಬೇಕು? ಒಂದು ತನ್ನ ಈ ಮನೇಲಿ ಏನಾದ್ರೂ ಕೆಲಸ ಮಾಡ್ಕೊಂಡಿರ್ತೀವಿ. ತಗೊಳಪ್ಪ, ಈ ಆಸ್ತಿ ಎಲ್ಲ ನಿಮ್ಗೆ. ಅತ್ತಿಗೆ ಏನು ಹೇಳ್ತೀಯ? ಹೌದಪ್ಪ, ಈ ಆಸ್ತಿಗೋಸ್ಕರ ನಮ್ಮ ಮನೆ ಹೊಡೆಯೋದು ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ನಿರ್ಧಾರ ಮಾಡಿದ್ದೀನಪ್ಪ. ಇವರ ಮಾತಿಗೆ ನೀವು ಕರಗಬೇಡಿ. ಇವರು ಕಣ್ಣೀರು ಹಾಕಿದ್ರೆ ನೀವು ನೋಡ್ತಾ ನಿಲ್ಬೇಡಿ. ಆದಷ್ಟು ಬೇಗ ಆಸ್ತಿ ಪತ್ರಕ್ಕೆಲ್ಲ ಸಹಿ ಹಾಕೊಂಡ್ಬಿಡಿ. ಅಣ್ಣ, ಮಂಜುಳ ಹೇಳಿದ ಹಾಗೆ ಈ ಎಲ್ಲ ಆಸ್ತಿಗೆ ಪ್ರಕಾಶನ ವಾರಸುದಾರೆಂದು ಸಹಿ ಮಾಡೋಣ. ಆಸ್ತಿ ಅಂತಷ್ಟು ನಿನಗೆ ಬೇಡವಾದರೆ ನಾನಾದ್ರೂ ತಗೊಂಡು ಏನು ಮಾಡಲಿ? ಸಮಸ್ತ ಆಸ್ತಿಗಾರರಿಗೆ ಪ್ರಕಾಶನಂತೆ ಸಂತೋಷದಿಂದ ಸಹಿ ಮಾಡೋಣ. ಮಂಜುಳಾ, ಈ ಎಲ್ಲ ಆಸ್ತಿ ಸರಿಯಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋ. ಎಲ್ಲ ಸರಿಯಾಗಿದೆ, ಬನ್ನಿ ನಾವು ಒಳಗಡೆ ಹೋಗೋಣ. ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನಂತ ತಮ್ಮ ಇದ್ದಿದ್ರಿಂದಲೇ ವಿಜಯಶಾಲಿಯಾದ. ಅಣ್ಣನ ಆಜ್ಞೆ ಪರಿಪಾಲನೆಗಾಗಿ ಆಸ್ತಿ ಗೋಜಿಗೆ ಹೋಗದೆ ತಿರುದು ತಿಂದರು ಚಿಂತೆಯು
ಕೂಡ ಬಾಳುತ್ತೇನೆಂದು ಹೇಳಿದಳು ತಮ್ಮ. ಆ ನಿನ್ನ ತ್ಯಾಗ ಬಹು ದೊಡ್ಡದಪ್ಪ. ಈ ನಿನ್ನ ಗುಣಗಳು ಈ ಸಮಾಜಕ್ಕೆ ಮಾದರಿಯಾಗಲಿ ತಮ್ಮ. ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ. ವಿಧಿಗೆ ವಿರುದ್ಧವಾಗಿ ಬದುಕಿದವರು ಯಾರಿದ್ದಾರೆ? ಈ ಪ್ರಪಂಚದಲ್ಲಿ ನಾವು ಪಾತ್ರಧಾರಿ, ಅವನು ಸೂತ್ರಧಾರಿ. ಅವನು ಆಡಿಸಿದಂತ ಆಡಲೇಬೇಕಲ್ಲಪ್ಪ. ನಡೆಯಪ್ಪ ಹೋಗೋಣ, ಚಿಂತಿಸಿರೆ ಫಲವಿಲ್ಲ. ಬಂತ ಸಂಕಟ ಶುರುವಾತ ಕಾಟ, ತಿಳಿಲಿಲ್ಲ ಶಿವನಾಟ. ಕೂಡಿದ ಸಂಸಾರ ಮುರಿದು ಹೋಯಿತು ಕೇಳರಿ ವಿಧಿಯಾಟ. ಬಂತ ಸಂಕಟ ಶುರುವಾತ ಕಾಟ, ತಿಳಿಲಿಲ್ಲ ಶಿವನಾಟ. ಕೂಡಿದ ಸಂಸಾರ ಮುರಿದು ಹೋಯಿತು ಕೇಳರಿ ವಿಧಿಯಾಟ. ಮಾಯಮಕರ ತುಂಬಿದ ಅಣ್ಣ ಬಿಟ್ಟು ಹೋಗಿದ. ಉಳಿದ ಸರ್ಪಂಗ ಚುಚ್ಚಿ ಚುಚ್ಚಿ ಮಾತನಾಡಿದ. ಹಸಿವು ನೀರಿಗೆ ತುತ್ತೂರಿಗೆ ಯಾರು ಬರಲಿಲ್ಲ. ಹಸಿವು ನೀರಿಗೆ ತುತ್ತೂರಿಗೆ ಯಾವನು ಬರಲಿಲ್ಲ. ಕೂಡಿದ ಸಂಸಾರ ಹರಿದು ಹೋಯಿತು ಮತ್ತು ಸಂಕಟ ಶುರುವಾತ ಕೂಡಿದ ಶಿವನಾಟ. ಕೂಡಿದ ಸಂಸಾರ ಮುರಿದು ಹೋಯಿತು ಕೇಳಲಿ ವಿಧಿಯಾಟ.